So, welcome once again to another episode of the People, Passion, and Purpose podcast. The idea here with the aspect of March coming into play is we are marching along and playing with ಏನಂತಾರೆ ನಮ್ಮ uh, uh, ಹೆಣ್ಮಕ್ಕಳ ವಾಯ್ಸ್. ಸೊ ಬೇಸಿಕಲಿ ವಾಯ್ಸಸ್ ಆಫ್ ವಿಮೆನ್ ಅವರ ಕಥೆಗಳು. ಸೊ ವಿ ಬ್ರಿಂಗಿಂಗ್ ಇಟ್ ಇನ್ ಕಂಗ್ಲಿಷ್. ಸೊ ಯು ಕ್ಯಾನ್ ಆಲ್ಸೋ ಟಾಕ್ ಇನ್ ಕಂಗ್ಲಿಷ್ ಅಂಡ್ ಟೇಕ್ ಇಟ್ ಅಪ್ ಫ್ರಮ್ ದೇರ್. ಸೊ ನನಗೆ ತುಂಬಾ ಇಷ್ಟ ಆಗೋ ಕಥೆಗಳು ಯಾವಾಗ್ಲೂ ನಮ್ಮ ಪರ್ಸನಲ್ ಕತೆಗಳು. ಸೊ ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ, ಅಚೀವ್ಮೆಂಟ್ ಅದು ಇದು ಅಂತ ಹೇಳೋದಕ್ಕಿಂತ ಮುಂಚೆ ನನ್ನ ಜೀವನ ಹೇಗ್ ನಡೀತು, ಅದ್ರಲ್ಲಿ ನಾನೇನೇನ್ ಕಲಿತೆ, ನಾನು ಏನೇನ್ ಮಾಡಿದೆ, ಆ ಒಂದು ಆಸ್ಪೆಕ್ಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಆ ವಿಷಯಗಳನ್ನ ನಾವು ಹೆಣ್ಮಕ್ಳು ಅವರ ಕತೆಗಳನ್ನ ಹೇಳಿದಷ್ಟು ಇಟ್ ಟೇಕ್ಸ್ ಮೋರ್ ಮೊಮೆಂಟಮ್, ಜಾಸ್ತಿ ಜನಕ್ಕೆ ಪರಿಚಯ ಆಗತ್ತೆ, ಮೋರ್ ಪೀಪಲ್ ಆರ್ ಏಬಲ್ ಟು ಮೇಕ್ ಇಟ್ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಈ ಒಂದು ಪಾಡ್ಕಾಸ್ಟ್ ನ ಶುರು ಮಾಡಿದ್ವು. ಸ್ಪೆಸಿಫಿಕ್ಲಿ ವುಮೆನ್ಸ್ ಮಂತ್ ಅಲ್ಲಿ ಇಟ್ ರನ್ಸ್. ನಾವು ವುಮೆನ್ಸ್ ಡೇ ಮಾಡೋದ, ವುಮೆನ್ಸ್ ಮಂತ್ ಮಾಡ್ತೀವಿ. ಅವ್ರನ್ನ ಕೇಳಿದ್ರೆ ವುಮೆನ್ಸ್ ಎವ್ರಿ ಡೇ ಇಸ್ ವುಮೆನ್ಸ್ ಡೇ ಅಂತ ಹೇಳ್ತಾರೆ. ದಟ್ ಇಸ್ ಫಾರ್ ಶೋರ್, ಅಬ್ಸಲ್ಯೂಟ್ಲಿ ಆಲ್ವೇಸ್. ಸೊ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಶ್ರೀವಿದ್ಯಾ ಸುಬ್ರಹ್ಮಣ್ಯಂ ಅವರು. ಸೊ ಪರ್ಸನಾಲಿಟೀಸ್, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅಂದ್ರೆ ಏನ್ ತಪ್ಪಾಗಲ್ಲ. ಸೊ ಅಂಡ್ ಐ ಥಿಂಕ್ ಶಿ ಇಸ್ ಆಲ್ವೇಸ್ ಸ್ಮೈಲಿಂಗ್. ಶಿ ಹ್ಯಾಸ್ ದಟ್ ಏನಂತಾರೆ ಅದಕ್ಕೆ, ಅನ್ನಪೂರ್ಣೇಶ್ವರಿ ವೈಬ್ಸ್ ಅಟ್ ಆಲ್ ಪ್ಲೇಸಸ್. ಅವ್ರ ಮನೆಗೆ ಹೋಗಿದ್ದೀನಿ, ಊಟ ಮಾಡಿದೀನಿ, ತಿಂಡಿ ತಿಂದಿದ್ದೀನಿ. So she has that. She's a POS trainer. She's a facilitator. She's a mentor. She's a co-founder of Suchinta Solutions. Adjunct faculty, MBA ಮಾಡಿದ್ದಾರೆ. ಮ್ಯಾಮ್, ನೀವು ಮಾಡಿಲ್ದಿರೋದು ಏನಿದೆ ಅಂತ ಫಸ್ಟ್ ಕೇಳ್ಬೇಕಂತ. ಸೊ ಓವರ್ ಟು ಯು. ನೋಡಪ್ಪ, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಶುರುವಾಗಿದ್ದು ಬರೀ ಪ್ಯಾಷನ್ ಇಂದ. ಹೇಗ್ ಹೇಳ್ಬೇಕು ಅಂದ್ರೆ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 3ನೇ ಕ್ಲಾಸು, 3rd ಸ್ಟ್ಯಾಂಡರ್ಡ್ ಇಂದ ಐ ಹ್ಯಾಡ್ ದಿಸ್ ಪ್ಯಾಷನ್ ಟು ಬಿಕಮ್ ಅ ಟೀಚರ್. ಎಲ್ಲ ಕಡೆ ಗೋಡೆ ಮೇಲೆಲ್ಲ ಬರ್ದು 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 ಆವತ್ತೇ ಡಿಸೈಡ್ ಮಾಡ್ಬಿಟ್ಟಿದ್ರಂತೆ ನಮ್ಮ ಅಪ್ಪ, ಓ ಶಿ ಇಸ್ ಗೋಯಿಂಗ್ ಟು ಬಿಕಮ್ ಟೀಚರ್ ಅಂತ. ಅಷ್ಟು ಇಷ್ಟ. ಅದಲ್ದೇನೆ ಒಂಥರ ಲೀಡರ್ಶಿಪ್ ಬಂದ್ಬಿಟ್ಟಿತ್ತು ಆವಾಗ್ಲಿಂದಾನೆ. ಕ್ಲಾಸಲ್ಲಿ ಐ ಯೂಸ್ ಟು ಮಾನಿಟರ್. I was the monitor of the class. So ಅದು ಹಂಗೆ ಕಂಟಿನ್ಯೂ ಆಯ್ತು. ರೈಟ್ ಫ್ರಮ್ 3rd to 10th ಸ್ಟ್ಯಾಂಡರ್ಡ್ ಐ ವಾಸ್ ದ ಮಾನಿಟರ್. ಆಮೇಲೆ ಹಂಗೆ ಲೀಡ್ ಮಾಡೋದು, ಮತ್ತೆ ಹೇಳೋದು, ಮಾತಾಡೋದು, ಒಬ್ರ ಕೈಯಲ್ಲಿ ಕೆಲಸ ಮಾಡಿಸೋದು. ಸೊ ಈ ತರದೆಲ್ಲ ನಂಗೆ ತುಂಬಾ ಖುಷಿ ಸಿಕ್ತಿತ್ತು. ಅದು ಪ್ಯಾಷನ್ ತರ, ಯುನೋ, ಐ ಹ್ಯಾವ್, ಇಟ್ಸ್ ಮೈ ಪ್ಯಾಷನ್ ಅಷ್ಟೇ. ಅಂದ್ರೆ ಮನಸ್ಫೂರ್ತಿಯಾಗಿ ಮಾಡ್ತೀನಿ, ಏನ್ ಕೊಟ್ರು ಕೂಡ ಖುಷಿಯಾಗಿ ಮಾಡ್ತೀನಿ. ಸೊ ಪ್ರಾಬಬ್ಲಿ ಅದೇ ಇಟ್ ಹ್ಯಾಸ್ ಬಾಟ್ ಮಿ ಹಿಯರ್ ಟುಡೇ. ವೆರಿ ಇಂಟ್ರೆಸ್ಟಿಂಗ್. ಸೊ ನೀವು ಚೈಲ್ಡ್ 3ನೇ ಕ್ಲಾಸ್ ಇಂದ ಅಂತ ಹೇಳಿದ್ರಿ. ಸೊ ಇಟ್ ಟೇಕ್ಸ್ ಮಿ ಬ್ಯಾಕ್ ಟು ದಟ್ ಪಾಯಿಂಟ್. ಸೊ ನಿಮ್ ಚೈಲ್ಡ್ಹುಡ್ ಹೇಗಿತ್ತು? ನೀವು ಐ ಥಿಂಕ್ ಬೆಂಗಳೂರಲ್ಲೇ ಬೆಳೆದಿದ್ದ ಅಥವಾ ಎಲ್ಲಿ ಬೆಳೆದಿದ್ದು, ಹೇಗಿತ್ತು? ಹೌದು, ಬಾರ್ನ್ ಬಾಟಪ್ ಎಲ್ಲ ಬೆಂಗಳೂರಲ್ಲೇ, ಮಲ್ಲೇಶ್ವರದಲ್ಲಿ. ಸೊ ಅಲ್ಲಿ ಶ್ರೀವಿದ್ಯಾ ಮಂದಿರ್ ಅಂತ, ಐ ಶುಡ್ ರಿಮೆಂಬರ್ ದಟ್ ಟೀಚರ್, ಈಶ್ವರಿ ಮ್ಯಾಮ್ ಅಂತ. ನನ್ ಕಂಡ್ರೆ ತುಂಬಾ ಇಷ್ಟ ಮ್ಯಾಮ್ಗೆ. ಸೊ ಅವ್ರು ಹೊಡೆದ್ರು ಆಗ್ತಿದ್ನಂತೆ, ಬೈದ್ರು ಆಗ್ತಿದ್ನಂತೆ. ನಂಗೆ ತುಂಬಾ ಇಷ್ಟ ಅಂತ ಹೇಳಿ ನಮ್ಮ ಅಮ್ಮನ್ಗೆ ಅಪ್ಪಗೆ ತುಂಬಾ ಹೇಳೋರು ಅವರು. ಸೊ ಆತರ. ಸೊ ಅಳೋದಂತೂ ಸ್ವಲ್ಪ ಕಡಿಮೆನೆ, ಕೋಪ ಅಳೋದೆಲ್ಲ ಸ್ವಲ್ಪ ಕಡಿಮೆ. ಸರ್, ನೀವು ಆವಾಗ್ಲಿಂದ ನಗ್ತಾ ಇದ್ರಿ. ಹಂಗೆ ಪ್ರಾಬಬ್ಲಿ ಆ ಕ್ರೆಡಿಟ್ ಎಲ್ಲ ಅಮ್ಮನ್ಗೆ ಹೋಗುತ್ತೆ ಅನ್ಸುತ್ತೆ. ವೆನ್ ಐ ವಾಸ್ ಇನ್ ಅ ರೂಮ್, ಪ್ರಾಬಬ್ಲಿ ಅಮ್ಮ. ಸೊ ಕ್ರೆಡಿಟ್ಸ್ ಟು ಹರ್. ಸೊ ಹಂಗೆ ಸೊ ಶುರುವಾಗಿದ್ದದು. ಸೊ ಆವಾಗಿಂದ ಶ್ರೀವಿದ್ಯಾ ಮಂದಿರಲ್ಲಿ ಮಾಡಿದ್ದು. ಆಮೇಲೆ NSVK ಫುಲ್ ನನ್ನ 10th ತನಕ NSVK ಓದಿದ್ದು. ಆಮೇಲೆ ಕುಮರನ್ಸ್, ಆಮೇಲೆ ಇಂಜಿನಿಯರಿಂಗ್ IDIT, ಆಮೇಲೆ ಅಣ್ಣಾಮಲೈಯಲ್ಲಿ ನನ್ನ MBA ಮಾಡ್ಕೊಂಡಿರೋದು. ಇಂಜಿನಿಯರಿಂಗ್ ಮಾಡಿ, MBA ಮಾಡಿ, ಅಂಡ್ ದೆನ್ ಯು ಗಾಟ್ ಇನ್ ಟು ದಿಸ್. ಸೊ ಹೆಂಗಾಯ್ತು ಮ್ಯಾಮ್ ಟ್ರಾನ್ಸಿಷನ್? ನನ್ನ ಇಂಜಿನಿಯರಿಂಗ್ಗೆ ಮತ್ತೆ ನನ್ನ MBAಗೆ ಸ್ವಲ್ಪ ಗ್ಯಾಪ್ ಇತ್ತು. ಇಂಜಿನಿಯರ್ ನಾನು ಹೇಳಿದ್ನಲ್ಲ, ನನಗೆ ತುಂಬಾ ಪ್ಯಾಷನೇಟ್ ಟೀಚಿಂಗ್ ಅಂತ, ಅದನ್ನೇ ಹುಡುಕ್ತಿದ್ದೆ. ಸುಮಾರು ಜನ ಅವರು ಆಡ್ಕೊಂಡಿರೋರು ಇದ್ದಾರೆ ನನ್ನ. ಅದು ಟೀಚಿಂಗ್ ಜಾಬ್ ಏನ್ ಸಂಪಾದನೆ ಮಾಡ್ತೀವಿ ಅದರಲ್ಲಿ, ಹಾಗೆ ಹೀಗೆ ಕಂಪೇರ್ ಮಾಡ್ತಿದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಒಳ್ಳೆ ಸ್ಯಾಲ್ರಿ ಬರೋದು, ನನಗೆ ತುಂಬಾ ಕಡಿಮೆ. ಬಟ್ ಐ ವಾಸ್ ವೆರಿ ಹ್ಯಾಪಿ ಇನ್ ದಟ್ ಸ್ಯಾಲ್ರಿ. ಅದೇನೋ ಖುಷಿ ಅದು ಅಂತಂದಾಗ. ಫಸ್ಟ್ ನಾನು ಆಚಾರ್ಯ ಪಾಠಶಾಲಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಲೆಕ್ಚರರ್ ಆಗಿ ಸೇರಿದೆ. ಅಲ್ಲೊಂದು 3 ವರ್ಷ ಕೆಲಸ ಮಾಡಿದೆ. ದೆನ್ ಅಗೇನ್ ರೆಸ್ಪಾನ್ಸಿಬಿಲಿಟೀಸ್ ಅದೆಲ್ಲ ಶುರುವಾಯ್ತು. ಆಮೇಲೆ ಅಲ್ಲಿಂದ ಬಿಡ್ಲಿಲ್ಲ, ನಾನು ಎಲ್ಲೂ ಬಿಡ್ಲಿಲ್ಲ, ಟ್ಯೂಷನ್ಸ್ ಮಾಡ್ತಿದ್ದೆ. ಆಮೇಲೆ ಎಲ್ಲಿ ಕಾಲೇಜ್ ಸಿಗುತ್ತೋ ಹೋಗಿ ನಾನು ಮಾಡ್ತೀನಿ. ಅವ್ರು ನನ್ನ ಪೇಮೆಂಟ್ ತಗೊಳ್ಳೋದೇ ಇಲ್ಲ. ನಾನು ಮಾಡ್ತೀನಿ, ನನಗೆ ತುಂಬಾ ಇಷ್ಟ, ನಂಗೊಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ 2 hours ಹೋಗಿ ಸುತ್ತಮುತ್ತಲಿನ ಕಾಲೇಜ್, ಮನೆ ಸುತ್ತಮುತ್ತಲು ಏನೇನು ಕಾಲೇಜ್ ಇದೆಯೋ ಎಲ್ಲ ಹೋಗಿ ಸೊ ಮಾಡಕ್ ಶುರು ಮಾಡಿದೆ. ಆಮೇಲೆ ಐ ಗಾಟ್ ಇನ್ ಟು ಒನ್ ಕಂಪನಿ. ಅದಾದ್ಮೇಲೆ ಅಂಡರ್ಸ್ಟುಡ್, ಓಕೆ ದಿಸ್ ಇಸ್ ಮೈ ಪ್ಯಾಷನ್ ಅಂತ. ಆವಾಗ ಸಾಫ್ಟ್ ಸ್ಕಿಲ್ ಟ್ರೇಡಿಂಗ್. ಆವಾಗ ಫಸ್ಟ್ ನಾನು ಮೀಟ್ ಆಗಿದ್ದು ಶಿಲ್ಪಾ ಶ್ರೀನಿವಾಸ್ ಮ್ಯಾಮ್ನ. ಸೊ ದ ಕ್ರೆಡಿಟ್ ಗೋಸ್ ಟು ಹರ್.
ಅವ್ರು ಹೇಳಿದ್ರು ನಿಮ್ಮಲ್ಲಿ ತುಂಬಾ ಪ್ಯಾಷನ್ ಇದೆ, ಯು ವಿಲ್ ಗೋ ಅ ಲಾಂಗ್ ವೇ ಅಂತ ಹೇಳಿದ್ರು. ಸೊ ನಮ್ಮ ಜರ್ನಿ ಒಂದು 10 ವರ್ಷ ಇಂದ ಇದೆ, ಮೂರನೇ ಡಿಕೇಡ್ ಅಂತ ಹೇಳ್ಬೋದು. ಆಫ್ಟರ್ ದಟ್ ಮತ್ತೆ ITS ಅಲ್ಲಿ ಭೇಟಿ ಆದ್ವಿ. ಅಲ್ಲಿ ಮೈ ಜರ್ನಿ ರಿಯಲಿ ಟುಕ್ ವೆರಿ ವೆಲ್. ಸೊ ತುಂಬಾ ಡೆಡಿಕೇಟೆಡ್ ಆಗಿ ಇದ್ರ ಮಾಡೋದ್ರಿಂದ ಇಂಪ್ಯಾಕ್ಟ್ ಏನಾಗ್ತದೆ ಸೊಸೈಟಿಗೆ, ಎಷ್ಟೊಂದ್ ಜನ ಚೇಂಜಸ್ ಕಾಣಿದ್ರು. ಸೊ ಇದೆಲ್ಲ ನನಗೆ ಒಂಥರ ಪಾಠ ತರ ಆಯ್ತು. ಓಕೆ, ನಾನು ಏನ್ ಹೋದ್ರು ಕಾಟಾಚಾರಕ್ಕೆ ಹೋಗಲ್ಲ, ಎಷ್ಟು ಪ್ರಿಪರೇಷನ್ಸ್ ಇರುತ್ತೆ ಅಂದ್ರೆ ಅಷ್ಟು ಪ್ರಿಪರೇಷನ್ಸ್ ಇರುತ್ತೆ. ಸುಮ್ನೆ ಏನೋ ಹೇಳಿದ್ರು, ವೆದರ್ ಇಟ್ ಇಸ್ ಫಾರ್ 1 hour or half an hour, my dedication will always be my preparation. I believe in preparation because ಪ್ರಿಪೇರ್ ಆದ್ರೇನೆ ಸಕ್ಸಸ್ ಸಿಗುತ್ತೆ ಅಂತ ತುಂಬಾ ನಂಬ್ತೀನಿ ನಾನು. ಸೊ ಅದಾದ್ಮೇಲೆ ಇನ್ನೋ ಟೀಚ್ ಲರ್ನಿಂಗ್ ಸೊಲ್ಯೂಷನ್ಸ್ ಅಲ್ಲಿ ಡೀನ್ ಇನ್ ಟ್ರೈನಿಂಗ್ ಅಂತ ಶುರು ಮಾಡ್ಕೊಂಡೆ. ಅಂಡ್ ಫ್ರಮ್ ದೆನ್ ಟೀಚಿಂಗ್ ಟ್ರೈನಿಂಗ್ ಎರಡೂ ಬಿಡ್ದೇನೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಐ ಆಮ್ ಡೂಯಿಂಗ್. ನಾನು ನಿಮ್ ನೋಡಿದೆ, ಐ ಥಿಂಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಏನಂತೀರಾ, ಲಿಂಕ್ಡ್ಇನ್ ಎಲ್ಲಾ ಕಡೆ ಹಾಕ್ತಾ ಇರ್ತೀರಾ. ನಿಮ್ ಮೊನ್ನೆ ರೀಸೆಂಟ್ ಆಗಿ ಬೆಸ್ಟ್ ಪ್ರೊಫೆಸರ್, ಬೆಸ್ಟ್ ಟೀಚರ್, ಐದರ್ ಆಫ್ ದ ಟು ಅವಾರ್ಡ್ಸ್ ಬಂತಲ್ಲ. ಸೊ ಹೇಗೆ ಅನಿಸ್ತು? ಹೌ ವಾಸ್ ದಟ್ ಜರ್ನಿ? ಓ ಮೈ ಗಾಡ್, ಇಟ್ ಇಸ್ ರಿಯಲಿ ನನಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ತರ ಒಂದು ಅವಾರ್ಡ್ ಬರುತ್ತೆ ಅಂತ. ಈ ಅವಾರ್ಡ್ ಎಲ್ಲ ಪಕ್ಕಕ್ಕಿಟ್ರು ಕೂಡ ನನಗೆ ಕಾಲೇಜ್ ಕಡೆಯಿಂದ ಮಕ್ಕಳು ಕೊಟ್ಟಿದ್ರು ಬೆಸ್ಟ್ ಮೋಟಿವೇಟರ್ ಅವಾರ್ಡ್ ಅಂತ 2024 ಅಲ್ಲಿ ಟೀಚರ್ಸ್ ಡೇ ದಿನ. ಓ ಮೈ ಗಾಡ್, ಅವತ್ತು ಎಷ್ಟು ಖುಷಿ ಆಯ್ತು ನನಗೆ ಅಂತಂದ್ರೆ. ಸೊ ದಟ್ ಇಸ್ ವಾಟ್ ವಿ ಆರ್ ಥ್ರೈವಿಂಗ್ ಫಾರ್. ಆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಮಾಡಿಕೊಡ್ಬೇಕು, ಕಾನ್ಫಿಡೆನ್ಸ್ ತುಂಬಬೇಕು. ಆಮೇಲೆ ಐ ಆಮ್ ನಾಟ್ ಲೈಕ್ ರೆಗ್ಯುಲರ್ ಟೀಚರ್, ದೇ ಕಾಲ್ ಮಿ ಆಸ್ ದರ್ ಫ್ರೆಂಡ್ ಓನ್ಲಿ. ಸೊ ಐ ಎಂಜಾಯ್ ಡೂಯಿಂಗ್ ದ್ಯಾಟ್. ಸೊ ಅದೇನಾಗುತ್ತೆ, ಮಕ್ಕಳು ಕಲಿಯೋದಾಗ್ಲಿ, ನನ್ನ ಹತ್ರ ಬಂದು ಮಾತಾಡೋದಾಗ್ಲಿ, ಸ್ಟೇಜ್ ಫೇರ್ ಹೋಗ್ಸೋದಾಗ್ಲಿ, ಈ ತರ ಸುಮಾರು ಜನ ಬಂದು ಶೇರ್ ಮಾಡ್ಕೊಂಡಿದ್ದಾರೆ. ಓನ್ಲಿ ದೆನ್ ದೇ ಅವಾರ್ಡೆಡ್ ಮೀ ಆನ್ ಟೀಚರ್ಸ್ ಡೇ. ದಟ್ ಇಸ್ ದ ಬೆಸ್ಟ್ ಮೂಮೆಂಟ್. ಅದಾದ್ಮೇಲೆ ಎಸ್, ಐ ಬ್ಯಾಗ್ಡ್ 3 ಅವಾರ್ಡ್ಸ್. 2024 ವಾಸ್ ಲಕ್ಕಿ ಟು ಮೀ ಅನ್ಸುತ್ತೆ. ಎಜುಕೇಶನ್ ಆಂಟರ್ಪ್ರನರ್ ಆಫ್ ದ ಇಯರ್ ಅಂತ ಬಂತು. ಅದಾದ್ಮೇಲೆ ಟಾಪ್ 50 ಅಂಡ್ ಟಾಪ್ 100 ಅಲ್ಲಿ ಐ ವಾಸ್ ನಾಮಿನೇಟೆಡ್ ಅಂಡ್ ಐ ವಾಸ್ ಗಿವನ್ ದ ಅವಾರ್ಡ್. ರಿಗರಸ್ ಆಗಿ ಮಾಡಿ ಚೆಕ್ ಮಾಡಿ ಸೊ ಐ ವಾಸ್ ಗಿವನ್ ದಟ್ ಅವಾರ್ಡ್ಸ್. ಹಾಗೆ ಇಂಟ್ರೆಸ್ಟಿಂಗ್ ಮ್ಯಾಮ್. ಸೊ ನೀವು ಈ ಜರ್ನಿಲಿ ಏನ್ ಕಲ್ತಿದ್ದೀರಾ? ನೀವು ಯು ಹ್ಯಾವ್ ಬಿನ್ ಡೂಯಿಂಗ್ ಆಲ್ ದಿಸ್ ಇಂಟ್ರೆಸ್ಟಿಂಗ್ ಸ್ಟಫ್. ಏನೇನ್ ಕಲ್ತಿದ್ದೀರಾ? ಐ ಬಿಲೀವ್ ಇನ್ ಹಾರ್ಡ್ ವರ್ಕ್. ಐ ರಿಯಲಿ ಬಿಲೀವ್ ಇನ್ ಹಾರ್ಡ್ ವರ್ಕ್. ಏನ್ ಮಾಡಿದ್ರು ಮನಸ್ಸಿಂದ ಮಾಡ್ಬೇಕು. ಮನಸ್ಸಿಂದ ಏನಾದ್ರೂ ಮಾಡಿದ್ರೆ ಮಾತ್ರ ಅದಕ್ಕೆ ಫಲ ಇದೆ. ಐ ಬಿಲೀವ್ ಅ ಲಾಟ್ ಇನ್ ಗಾಡ್. ನನ್ನ ಕೆಲಸನ ನಾನು ಶೃಂಗೇರಿ ಶಾರದಾಂಬಾಗೆನೆ ಮುಡ್ಬಿಟ್ಟಿದ್ದೀನಿ. ಸೊ ಎನಿಥಿಂಗ್ ಇಫ್ ಐ ಫೇಲ್ ಅವ್ರು ನಂಗೆ ಏನಾದ್ರು ಆಗ್ತಿಲ್ಲ ಅಂತಂದ್ರೆ ಐ ಗೋ ಟು ಹರ್ ಅಂಡ್ ಐ ಆಸ್ಕ್ ಹರ್, ಅಮ್ಮ ಪ್ಲೀಸ್ ದಾರಿ ಮಾಡ್ಕೊಡು ಅಂತ. ಐ ಬಿಲೀವ್ ಅ ಲಾಟ್ ಇನ್ ಹರ್. ಮತ್ತೆ ದತ್ತಾತ್ರೇಯ ಸ್ವಾಮಿಗಳು ಅವರೇ ನಮ್ ಗುರುಗಳು. ಸೊ ಒಂದು ಗುರು ಆಗಿ ಎಲ್ಲೂ ನಾನು ಮಿಸ್ಟೇಕ್ ಮಾಡ್ದೇನೆ. ಸೊ ನನಗೆ ಒಳ್ಳೆ ಶಕ್ತಿ ಬೇಕು ಅಂತ. ದಟ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಹಾರ್ಡ್ ವರ್ಕ್, ಬೀಯಿಂಗ್ ರೆಸಿಲಿಯಂಟ್. ತುಂಬಾ ಚಾಲೆಂಜಸ್ ಬರುತ್ತೆ ಕೆಲವೊಂದ್ಸಲ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಅಳ್ಕೊಂಡು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ವಾಟ್ ನೆಕ್ಸ್ಟ್, ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಅನ್ನೋದನ್ನ ಐ ಕೀಪ್ ಥಿಂಕಿಂಗ್ ಅಂಡ್ ಮೂವಿಂಗ್ ಫಾರ್ವರ್ಡ್. ಅಂಡ್ ಐ ಟೇಕ್ ಎವ್ರಿ ಚಾಲೆಂಜ್ ಆಸ್ ಅನ್ ಆಪರ್ಚುನಿಟಿ. ಅದನ್ನ ಚೆನ್ನಾಗಿ ಕಲ್ತಿದ್ದೀನಿ. ಅಂಡ್ ಎಸ್, ಪೀಪಲ್ ಮ್ಯಾನೇಜ್ಮೆಂಟ್ ಇಟ್ಸ್ ಸಮಥಿಂಗ್ ನೌ ಐ ಆಮ್ ಲರ್ನಿಂಗ್ ಟು ಅನ್ ಎಕ್ಸ್ಟೆಂಟ್. ಡೆಫಿನೆಟ್ಲಿ. ಅಂಡ್ ಬಹಳ ಬಹಳ ಅಂದ್ರೆ 3-4 ಪ್ರಶ್ನೆ ಇದೆ ಹೇಳಿದ್ದನ್ನೆಲ್ಲ. ಸೊ ಒಂದ್ ಪ್ರಶ್ನೆ ಮೇ ಬಿ ನನ್ಗೆ ಮೊದ್ಲಿಂದ ಅವಾಗಿಂದ ಕೇಳ್ತಾ ಇರೋದು. ಸೊ ಹೌ ನಿಮ್ಮ ಬಾಲ್ಯದ ಕಥೆಗಳು ಯಾವ್ದಾರ ನಮ್ಗೆ ಹೇಳೋಂಗಿದ್ರೆ ಚೆನ್ನಾಗಿರೋದು, ಅಥವಾ ಯಾವ್ದು ನಮ್ಗೆ ನಗು ಬರ್ಸೋಂತ, ನೀವು ಎನಿವೇ ಸ್ಮೈಲ್ ಮಾಡ್ತಾ ಇರ್ತೀರಿ, ಯಾವ್ದಾರ ನಗು ಬರೋಂತ ಯಾವ್ದಾರ ಚೆನ್ನಾಗಿರೋ ಸ್ಟೋರಿ ಇದ್ರೆ ಹೇಳಿ. ಒನ್ ಆಫ್ ದ ಬೆಸ್ಟ್ ಸ್ಟೋರಿ ಅಂತ ಹೇಳ್ಬೋದು. ನಾವು ಯಾಣಕ್ ಹೋಗಿದ್ವಿ 10th ಸ್ಟ್ಯಾಂಡರ್ಡ್ ಅಲ್ಲಿ. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಮೆಮೊರಿ ಐ ಕ್ಯಾನ್ ಟೆಲ್ ಯು. ಯಾಣಕ್ ಹೋದಾಗ ತುಂಬಾ ನಡೀತಾ ಇದ್ವಿ. ಆ ಸರ್ಕಲ್ಗೆ ಬಂದು ಮತ್ತೆ ಕಮಿಂಗ್ ಅಟ್ ಸೇಮ್ ಪಾಯಿಂಟ್ ಅಗೇನ್ ಅಂಡ್ ಅಗೇನ್, ತಿರುಗಿ ಎಲ್ಲ ಸುಸ್ತಾಗೋಗಿದೆ, ಕಾಲೆಲ್ಲ ಎಳಿತಿದೆ, ಯಾರಿಗೂ ಗೊತ್ತಾಗ್ತಿಲ್ಲ ಎಲ್ಲಿದೀವಿ ಅಂತ. ಕೊನೆಗೆ ಯಾರೋ ಒಬ್ಬ ವಿಲೇಜರ್ ಬಂದು ಹತ್ರ ಹೇಳಿದ್ರು, ಹತ್ರದಲ್ಲಿ ಒಂದು ಇದಿದೆ, ಕ್ಯಾಂಟೀನ್ ತರ ಇದೆ, ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅಲ್ಲೇ ರೆಸ್ಟ್ ಮಾಡ್ಬೋದು ನೀವು ಅಂತ ಹೇಳಿ ಅಲ್ಲಿ ಹೋಗಿದೀವಿ. ಎಲ್ಲ ಮಾಡ್ಕೊಟ್ಟಿದ್ದಾರೆ. ಎಷ್ಟು ಸುಸ್ತು ನಮ್ಗೆ ಅಂದ್ರೆ ಬಿಟ್ರೆ ಮಲ್ಕೊಳ್ಳೋಣ ಅಂತ ಹೇಳಿ ಪಾಪ ಎಲ್ರಿಗೂ ತಟ್ಟೆಯಲ್ಲಿ ತುಂಬಾ ಚಿತ್ರಾನ್ನ, ಮೊಸರನ್ನ ಎಲ್ಲ ಮಾಡಿ ಕ್ಯಾಂಟೀನ್ ಅವರು ಇಟ್ಟಿದ್ದಾರೆ. ನನಗೆ ಸುಸ್ತಾಗಿದೆ ಅಂದ್ರೆ ತಟ್ಟೆಯಲ್ಲಿ ಇಟ್ಕೊಂಡು, ಪಾಪ ಅಲ್ಲಿ ತಟ್ಟೆ ಇದೆ, ನಮ್ ಸರ್ರು ಯಾರೋ ಫೋಟೋಗೆ ಅಂತ ಹೋಗಿದ್ದಾರೆ, ಅಲ್ಲಿ ತಟ್ಟೆ ಅದ್ರ ಮೇಲೆ ಕೂತ್ಬಿಟ್ಟಿದ್ದೀನಿ ನಾನು. ಓ ಮೈ ಗಾಡ್, ಬಿಸಿ ಅಂತ. ಈಗ್ಲೂ ನನ್ನ 10th ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ರೇಗಿಸ್ತಾರೆ. ಸರ್ ಅದನ್ನ ತಗೊಂಡ್ಬಿಟ್ಟು ಈಗ ಅವ್ರ ಆರ್ಗ್ಯುಮೆಂಟ್, ಸರ್ ತಿಂದ್ರಾ ಇಲ್ವಾ ಅನ್ನೋದು ಇವ್ರ ಡೌಟ್. ಒನ್ ಆಫ್ ದ ಬೆಸ್ಟ್ ಮೆಮೊರಿ. ಸೊ ಅದಕ್ಕೆ ನಾನ್ ಹೇಳೋದು, ಇಲ್ಲ ನಾನ್ ಹೇಳಿದೆ ಸರ್ಗೆ ಅದನ್ನ ಇದ್ ಮಾಡಿ ಆಯ್ತು ಅಂತ. ಸೊ ನಿಮ್ ಸ್ಟೂಡೆಂಟ್ಸ್ ನಿಮ್ಮಷ್ಟ ಸಾಕಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿರುತ್ತೆ, ಯಾಕಂದ್ರೆ ಯು ಮೇಟ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್.
So what are some of the stories and people stories that you remember? ಎಸ್ 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 ಸ್ಟೂಡೆಂಟ್ ಸ್ಟೋರಿ ಅಂದ್ರೆ ಸಾಕಷ್ಟಿದೆ ನನ್ನ ಹತ್ರ. ಸೊ ಸಮಟೈಮ್ಸ್ ಐ ರಿಯಲಿ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್. ಆಗ್ಬಾರ್ದು, ಬಟ್ ರಿಯಲಿ ಸಮಟೈಮ್ಸ್ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಆ ಕೆಲವು ಮಕ್ಕಳು ಓಪನ್ ಆಗಿ ಎಲ್ಲರ ಹತ್ರನೂ ಮಾತಾಡಲ್ಲ, ತುಂಬಾ ಕುಗ್ ಹೋಗ್ತಾರೆ. ಭಯ, ನನ್ ಬಿಡ್ತಾರೋ, ನನ್ಗೆಲ್ಲ ಅವಮಾನ ಮಾಡ್ಬಿಡ್ತಾರೋ ಅಂತ. ಒಂದು ಹುಡುಗಿ, ಐ ಡೋಂಟ್ ನೋ ಟೇಕ್ ಹರ್ ನೇಮ್, ಅವರು ಫಸ್ಟ್ ಸೆಮಿಸ್ಟರ್ ಬಂದ್ರು. ಶಿ ಇಸ್ ಅ ವೆರಿ ಗುಡ್ ಸ್ಟೂಡೆಂಟ್, ತುಂಬಾ ಚೆನ್ನಾಗಿ ಓದ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಏನು ಅಂದ್ರೆ ಮುಂದೆ ಬರಕ್ ಭಯ ಅವ್ರಿಗೆ. ಐ ಡೋಂಟ್ ನೋ ವಾಟ್ ಮೇಡ್ ಹರ್ ಟು ಟಾಕ್ ಟು ಮೀ. ಅವಾಗ್ಲೂ ಬಂದು ಸ್ಟಾಫ್ ರೂಮ್ ಅಲ್ಲಿ ಒಂದು 15 ಮಿನಿಟ್ಸ್ ಬ್ರೇಕ್ ಇರುತ್ತೆ ನಮಗೆ. ಆ ಬ್ರೇಕ್ ಅಲ್ಲಿ ಬಂದು ನಮ್ಮ ಹತ್ರ ಮಾತಾಡಿಸೋರು. ನನಗೆ ಕಾನ್ಫಿಡೆನ್ಸ್ ಇಲ್ಲ, ಇಂಗ್ಲಿಷ್ ಬರಲ್ಲ, ಈ ತರ ಆ ತರ ಅಂತೆಲ್ಲ ಹೇಳಿ ನಿಧಾನಕ್ಕೆ ಆ ಹುಡುಗಿಗೆ ಎಲ್ಲಾ ರೀತಿಯಲ್ಲೂ ಕಾನ್ಫಿಡೆನ್ಸ್ ಕೊಟ್ಟು, ನಿಮ್ಗಾಗತ್ತೆ, ಯು ಕ್ಯಾನ್ ಡೂ ಇಟ್, ಇಷ್ಟು ಚೆನ್ನಾಗಿ ಓದ್ತೀಯಾ ಅಂತಂದ್ರೆ ನೀನ್ ಏನ್ ಬೇಕಾದ್ರೂ ಸಾಧಿಸಬಲ್ಲೆ, ಇಂಗ್ಲಿಷ್ ಇಸ್ ಜಸ್ಟ್ ನೀನ್ ಮನಸ್ಸು ಮಾಡಿದ್ರೆ ಎಷ್ಟೊತ್ತಮ್ಮ ಓದೋದು ಅಂತ ಹೇಳಿ ಕಾನ್ಫಿಡೆನ್ಸ್ ಕೊಟ್ಟು ಕೆಲವೊಂದು ಆಕ್ಟಿವಿಟೀಸ್. ಐ ಆಮ್ ನಾಟ್ ಅ ಥರೋ ಇಂಗ್ಲಿಷ್ ಟ್ರೈನರ್, ಬಟ್ ಏನ್ ಮಾಡ್ಬೋದು ಆ ಏಜ್ ಮಕ್ಳಿಗೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸೊ ವಿಡಿಯೋಸ್ ನೋಡೋದಾಗ್ಲಿ ಅಥವಾ ಹೊಸ ಫ್ರೇಸಸ್ ನ ಕಲಿಯೋದಾಗ್ಲಿ, ಇದನ್ನ ಹೇಳಿ ಈಗ ತುಂಬಾ ಚೆನ್ನಾಗಿ ಮಾತಾಡುತ್ತೆ ಹುಡುಗಿ. ಐ ಫೀಲ್ ಸೋ ಹ್ಯಾಪಿ. ಮಾಡಿ ಹೇಳುತ್ತೆ, ಮ್ಯಾಮ್ ನಾನು ಚೆನ್ನಾಗಿ ಮಾತಾಡಿದ್ನಾ, ಡಿಡ್ ಐ ಯೂಸ್ ದ ರೈಟ್ ವರ್ಡ್ ಅಂತ ಕೇಳುತ್ತೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಅಂಡ್ ಇನ್ನ ಇಬ್ಬರು ಮಕ್ಕಳು, ದೇ ಬಾಯ್ಸ್, ದೇ ವಾಂಟೆಡ್ ಟು ಲಿವ್ ದ ಕಾಲೇಜ್, ಅಂದ್ರೆ ಕಾಲೇಜ್ ಬಿಟ್ಟು ಹೋಗೋದು ಅಂತ ಇತ್ತು. ನಮ್ಗಾಗಲ್ಲ, ಇದು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರೆ ಎಲ್ರು, ಅವರೆಲ್ಲ ಪಾಪ ಕನ್ನಡ ಮೀಡಿಯಂ ಇಂದ ಬಂದಿರೋ ಮಕ್ಕಳು, ತುಂಬಾ ಒಳ್ಳೆ ಮಕ್ಕಳು ಮಾತ್ರ. ನಾವು ಹೊರಟೋಗ್ಬೇಕು, ನಮ್ಗಾಗಲ್ಲ ಅಂತ. ನಾನು ಪಾಠ ಮಾಡಕ್ ಶುರು ಮಾಡಿದಾಗ ಫಸ್ಟ್ ನನಗೆ ಅನಿಸ್ತಿತ್ತು, ಇಂಗ್ಲಿಷ್ ಅಲ್ಲಿ ಸಾಕಷ್ಟು ಜನನ ನಾವು ಕನೆಕ್ಟ್ ಆಗಲ್ಲ. ಕೆಲವೊಂದ್ಸಲ ಕನ್ನಡದಲ್ಲಿ ಕನೆಕ್ಟ್ ಆದಂಗೆ ಇಂಗ್ಲಿಷ್ ಅಲ್ಲಿ ಕನೆಕ್ಟ್ ಆಗಲ್ಲ. ಎಸ್ ನಾನು ಕನ್ನಡದಲ್ಲಿ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡಿ ಕಲ್ತು ಹೇಳ್ತಾ ಇರ್ಬೇಕಿದ್ರೆ ಅವರು ಸ್ವಲ್ಪ ನನ್ನ ಜೊತೆ ದೇ ಅಂಡರ್ಸ್ಟುಡ್ ದಟ್ ಎಸ್ ಮ್ಯಾಮ್ ಇದಾರೆ ನಮ್ಗೆ, ಸೊ ಐ ಥಿಂಕ್ ವಿ ಕ್ಯಾನ್ ಟೆಲ್ ಹರ್ ಎವ್ರಿಥಿಂಗ್ ಅಂತ. ಆ ಹುಡುಗನಿಗೆ ಪೊಯಂ ಬರೀತಿದ್ದ ಕನ್ನಡದಲ್ಲಿ. ಅದನ್ನ ಒಂದ್ಸಲ ಸುಮ್ನೆ ಹಿಂಗೆ ನೋಟ್ಸ್ ಎಲ್ಲ ಕೊಟ್ಟು ಒಂದ್ ರೌಂಡ್ ಹೋಗಿ ಬರ್ತೀನಿ, ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಹಿಂದೆ ಹೋದಾಗ ಹಿಂದೆ ಎಲ್ಲ ಸ್ಕ್ರಿಬಲ್ ಮಾಡಿದ್ದ. ಎಷ್ಟು ಖುಷಿ ಆಯ್ತು ನನಗೆ. ಆ ಮಗು ಅದು ಬರ್ದಿದ್ದು, ನೀವ್ ಬರ್ದಿದ್ದ, ಎಸ್ ಮ್ಯಾಮ್ ನಾ ಬರ್ದಿದ್ದು. ಇಡೀ ಕ್ಲಾಸ್ಗೆ ಓದಿ ಹೇಳಿದೆ ನಾನು. ಏನು ಹಿ ಫೆಲ್ಟ್ ಸೋ ಪ್ರೌಡ್, ಮ್ಯಾಮ್ ನನ್ಗೆ ಯಾರು ಇದುವರೆ ತನಕ ಈ ತರ ಅಪ್ರಿಸಿಯೇಷನ್ ಕೊಟ್ಟಿಲ್ಲ, ಬರೀ ನೆಗೆಟಿವೇ ತಗೊಂಡಿದ್ದೀನಿ, ನನ್ಗೆ ನಿಜವಾಗ್ಲೂ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು ಮ್ಯಾಮ್ ಅಂತ ಹೇಳಿ. ಕನ್ನಡ ರಾಜ್ಯೋತ್ಸವ ನಡೀತು ನಮ್ಮ ಕಾಲೇಜಲ್ಲಿ. ಆವಾಗ ಸ್ಟೇಜ್ ಮೇಲೆ ಹತ್ತಿ ಒಂದು ಸ್ಪೀಚ್ ಕೊಟ್ಟು ಒಂದು ಪದ್ಯ ಅವರೇ ಬರ್ದಿರುವಂತಹ ಒಂದು ಪೊಯಂ ಬರ್ದು ಹೇಳಿ ಬಂದ್ರು. ಸೊ ಇಮಿಡಿಯೇಟ್ಲಿ ವೆನ್ ಹಿ ಗಾಟ್ ಡೌನ್ ದ ಸ್ಟೇಜ್, ಹಿ ಕೇಮ್ ಟು ಮೀ ಅಂಡ್ ಸೆಡ್ ಮ್ಯಾಮ್ ಐ ಡಿಡ್ ಇಟ್ ಅಂತ. ಸೊ ಇದೆಲ್ಲ ಇಟ್ಸ್ ಪ್ರೈಸ್ಲೆಸ್, ರಿಯಲಿ ಪ್ರೈಸ್ಲೆಸ್. ಸೊ ಈ ತರ ಸಾಕಷ್ಟು ಕಥೆಗಳಿದೆ. ಆಮೇಲೆ ಇನ್ನೊಂದು ಹುಡುಗಿ ಪಾಪ ಅವ್ರ ಮನೇಲಿ ತುಂಬಾ ಫೋರ್ಸ್ ಮಾಡೋರು, ಮದ್ವೆ ಮಾಡ್ಕೊ ಅಂತ ಹೇಳಿ. ಎಷ್ಟು ಮಟ್ಟಿಗೆ ಫೋರ್ಸ್ ಮಾಡ್ತಿದ್ರು ಅಂದ್ರೆ ಆ ಹುಡುಗಿ ಡಿಪ್ರೆಷನ್ಗೆ ಹೊಟ್ಟೋಗಿತ್ತು. ಐ ಕುಡ್ ಮೇಕ್ ಔಟ್, ಯಾಕಂದ್ರೆ ಯಾರ್ಯಾರು ಹೇಗಿರ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳಿ. ಐ ಸಿ ಎವ್ರಿ ಚೈಲ್ಡ್ ಇನ್ ಮೈ ಕ್ಲಾಸ್. ನಾನು ಯಾರನ್ನೂ ಬಿಡಲ್ಲ. ನನ್ನ ಪಾಠ ಕೇಳದೆ ಇರ್ಲಿ, ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಪ್ರತಿಯೊಬ್ಬರನ್ನು ನೋಡಿ ಪಾಠ ಮಾಡೋದು ನಾನು. ಸೊ ವೆನ್ ಐ ಸಾ ಹರ್, ಐ ಕುಡ್ ಮೇಕ್ ಔಟ್ ದಟ್ ಶಿ ವಾಸ್ ನಾಟ್ ಹರ್ ನಾರ್ಮಲ್ ದಟ್ ಡೇ. ಸೊ ಐ ಜಸ್ಟ್ ಅಪ್ರೋಚ್ಡ್ ಹರ್ ಅಂಡ್ ಐ ಆಸ್ಕ್ಡ್ ಹರ್ ಏನಾಯ್ತು ಅಂದ್ರೆ, ಏನು ಇಲ್ಲ ಮ್ಯಾಮ್ ಅಂತ. ಸರಿ, ತುಂಬಾ ಫೋರ್ಸ್ ಮಾಡೋದು ಬೇಡ ಅಂತ ನಾನು ಆಚೆ ಹೋಗಿ ನಾನು ಹಿಂದೆನೆ ಬಂತು ಮಗು. ಹಿಂದೆ ಬಂದು ಈ ತರ ಹೇಳ್ತು, ನನ್ನ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ, ಯಾರೋ ಒಬ್ಬರು ಗೊತ್ತಿರೋ ಹುಡುಗ ಇದ್ದಾರೆ, ಮದ್ವೆ ಮಾಡ್ಕೊ ಡಿಸ್ಕಂಟಿನ್ಯೂ ಮಾಡಿ ಸ್ಟಡೀಸ್ ಅಂತ. ಅದ್ ನನ್ಗಾಗಲ್ಲ. ಒಂದ್ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ, ಸುನಿಲ್ ಅವರೇ, ಇನ್ ಕ್ಲಾಸ್ ವೇರ್ ಎವರ್ ಐ ಗೋ ಟು ಡಿಫ್ರೆಂಟ್ ಕಾಲೇಜಸ್, ಎಲ್ಲಿ ಹೋದ್ರು ಕೂಡ ನನ್ನ ಹೆಣ್ಮಕ್ಳಿಗೆ ಏನ್ ಹೇಳೋದು ಅಂತಂದ್ರೆ, ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ಓದ್ಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ದಟ್ ಶುಡ್ ನಾಟ್ ಟೆನ್ ಟು ನೆಗೆಟಿವ್ ಆಟಿಟ್ಯೂಡ್, ಬಟ್ ಎಷ್ಟು ಓದ್ತಿರೋ ನಿಮ್ಮ ಕಾಲ ನಾನು ಇಷ್ಟು ಸಂಪಾದನೆ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ಬಿಕಾಸ್ ಸುಮಾರು ಕಥೆಗಳನ್ನ ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ನೋಡಿದ್ದೀನಿ, ಇದ್ದಕ್ಕಿದ್ದಂಗೆ ಹಸ್ಬೆಂಡ್ ಬಿಟ್ಬಿಡ್ತಾರೆ. ಎಲ್ಲಿ ಹೋಗುತ್ತೆ ಆ ಮಗು, ಏನ್ ಮಾಡುತ್ತೆ, ವಿದ್ಯೆ ಅರ್ಧಂಬರ್ಧ ಇದ್ದಾಗ ತುಂಬಾ ಕಷ್ಟ ಆಗತ್ತೆ. ಸೊ ಇದನ್ನ ಐ ಮೇಕ್ ಅ ಪಾಯಿಂಟ್, ಬೇಡ, ಫಸ್ಟ್ ಚೆನ್ನಾಗಿ ಓದಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನ ಫಸ್ಟ್ 1-2 ತಿಂಗಳು 3 ತಿಂಗಳು ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ಸ್ ಇದೆಯೋ. ಆಮೇಲೆ ಬಲವಂತ ಇದ್ರೆ ಯು ಕ್ಯಾನ್ ಗೆಟ್ ಮ್ಯಾರಿಡ್ ಅಂತ. ಸೊ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಬೈ ದಿಸ್. ಇಲ್ಲ ಮ್ಯಾಮ್, ನಾವು ಹೀಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದೇ ಆ ಮಗುಗೆ ಇದ್ದಿದ್ದು, ಶಿ ವಾಂಟೆಡ್ ಡೂ ಸಮಥಿಂಗ್ ಇನ್ ಲೈಫ್ ಅಂತ. ದೆನ್ ಐ ಸ್ಪೋಕ್ ಟು ಹರ್ ಪೇರೆಂಟ್ಸ್. ಸ್ವಲ್ಪ ಅವರಪ್ಪ ಸ್ವಲ್ಪ ರಿಜಿಡ್, ಸ್ವಲ್ಪ ಕೋಪ ಎಲ್ಲ ಇತ್ತು. ಶಾಂತವಾಗಿ ಮಾತಾಡಿ, ಹಿಂಗಲ್ಲ, ಒಂದು 3 ವರ್ಷ ಅಲ್ಲ, ಆ ಮಗುಗೆ 21 ವರ್ಷ ಆಗತ್ತೆ, ಆ ಟೈಮ್ಗೆ ನೋಡ್ಕೊಂಡು ನಿಧಾನ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಆಯ್ತು ಓದ್ಲಿ, ಅವಳ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿ ಅಂತ ಹೇಳಿದ್ರು. ಅವಳು ಮ್ಯಾಮ್ ಎಕ್ಸ್ಪೆಕ್ಟೇ ಮಾಡಿಲ್ಲ, ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್ ಅನ್ನೋಳು. ಸೊ ಆಲ್ ದಿಸ್ ಗಿವ್ಸ್ ಮೀ ಲಾಟ್ ಆಫ್ ಕಾನ್ಫಿಡೆನ್ಸ್ ಟು ಗೋ ಅಂತ ಹೇಳಿದ್ರೆ, ನನ್ನ ಕೈಲಿ ಎಲ್ಲಾ ಸಾಧ್ಯ. ಅದು ಹೇಳೋ ರೀತಿಲಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಅನ್ನೋದನ್ನ ಕಲಿತಾ ಇದ್ದೀನಿ ನನ್ನ ಜರ್ನಿಯಲ್ಲಿ.
ಅಮೇಸಿಂಗ್ ಮ್ಯಾಮ್. ಸೊ ಈ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲಾನು ನೋಡ್ತೀವಿ ಅನ್ನೋದು ಗ್ಯಾರಂಟಿ. ನನಗೆ ಗೊತ್ತಾಗಿದ್ದು ಯಾವಾಗ ಅಂದ್ರೆ ಟೀಚರ್ಗೆ ಎಲ್ಲಾ ಕಾಣಿಸುತ್ತೆ ಅಂತ ಗೊತ್ತಾಗಿದ್ದು ನಾನ್ ಕೆಲವು ಸತಿ ಆ ಪೆಡಸ್ಟಲ್ ಮೇಲೆ ನಿಂತ್ಕೊಂಡಾಗ ಎಲ್ಲ ಗೊತ್ತಾಗತ್ತೆ ಅಂತ ಗೊತ್ತಾಗಿದ್ದು. ಕರೆಕ್ಟ್. ಸೊ ಒನ್ ಸ್ವೀಪ್ ಅಲ್ಲಿ ಯು ಕ್ಯಾನ್ ಸೇ ಓಕೆ ವಾಟ್ ಆರ್ ಎವ್ರಿಬಡೀಸ್ ಫೇಶಿಯಲ್ ಎಕ್ಸ್ಪ್ರೆಷನ್, ಏನ್ ಮಾಡ್ತಾರೆ, ಎಲ್ಲಿದ್ದಾರೆ, ಏನು ಎತ್ತ, ಯು ಕ್ಯಾನ್ ಆಕ್ಚುಲಿ ರೀಡ್ ಫ್ರಮ್ ದಟ್. ಅಂಡ್ ಐ ಕರೆಕ್ಟ್. ಥಿಂಕ್ ವಿಮೆನ್ ಆರ್ ನ್ಯಾಚುರಲಿ ಗಿಫ್ಟೆಡ್. ಆ ಒಂದು ಜನ ಹೇಗಿದ್ದಾರೆ, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಆಗಿದೆ ಅಂದ ತಕ್ಷಣ ಇವ್ರ ಬೆಲೆ ಏನೋ ಮಿಸ್ ಹೊಡಿತಾ ಇದೆ. ಸೊ ದಟ್ ಕಮ್ಸ್ ಇನ್ ಹ್ಯಾಂಡಿ. ಬಟ್ ಎಸ್. ಜನರಲಿ ಮ್ಯಾಮ್, ಓವರ್ ಅ ಪೀರಿಯಡ್ ಆಫ್ ಟೈಮ್ ಹ್ಯಾವ್ ಯು ಫೇಸ್ಡ್ ಎನಿ ಸಿಚುವೇಶನ್ ವೇರ್ ಯು ಫೆಲ್ಟ್ ನಿಮಗೆ ಓ ಇಟ್ ದಿಸ್ ಅ ಲಿಟಲ್ ಡಿಫಿಕಲ್ಟ್ ಫಾರ್ ಮೀ ಅಂಡ್ ಹೌ ಡಿಡ್ ಯು ಓವರ್ಕಮ್ ದಟ್? ಓ ದೇರ್ ಆರ್ ಮೆನಿ ಸಚ್ ಸಿಚುವೇಶನ್ಸ್. ಯಾಕೆಂದ್ರೆ ಕೆಲವೊಂದು ಪ್ರಾಜೆಕ್ಟ್ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಟ್ಟು ಎಲ್ಲದಕ್ಕೂ ನಾನೇ ರೆಸ್ಪಾನ್ಸಿಬಲ್ ಆಗಿರ್ಬೇಕಿತ್ತು. ಪ್ರತಿಯೊಂದು ಡಾಕ್ಯುಮೆಂಟ್ ವರ್ಕ್ ಇಂದ ಹಿಡಿದು ಟ್ರೈನರ್ಸ್ ನ ಹುಡುಕಿ ಅದನ್ನ ಅಲೈನ್ ಮಾಡಿ ಎಲ್ಲರ ಹತ್ರ ಮಾತಾಡಿ ಎಲ್ಲ ಆಗತ್ತೆ. ಕೊನೆಯ ಮೂಮೆಂಟ್ ಅಲ್ಲಿ ಯಾರೋ ಒಬ್ರು ಕೈ ಕೊಟ್ಬಿಡ್ತಾರೆ ಅಥವಾ ಇನ್ನೇನೋ ಆಗ್ಬಿಡುತ್ತೆ ಅಥವಾ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಗುತ್ತೆ. ಅಷ್ಟು ಹಾರ್ಡ್ ವರ್ಕ್ ಹಾಕಿರ್ತೀವಲ್ಲ ಅವಾಗ ದೇರ್ ಆರ್ ಸೋ ಮೆನಿ ಡಿಸಪಾಯಿಂಟ್ಮೆಂಟ್ಸ್ ಆವಾಗ. ಸೊ ಅದನ್ನೆಲ್ಲ ಇಟ್ಸ್ ಓಕೆ, ಏನಾದ್ರೂ ಒಳ್ಳೇದಕ್ಕೆ. ಸೊ ಲೆಟ್ ಸಿ ದಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅನ್ನೋದನ್ನ ಆತರ ಸುಮಾರಾಗಿದೆ ಮಾತ್ರ. ಇನಿಷಿಯಲ್ ಡೇಸ್ ಅಲ್ಲೂ ಅಷ್ಟೇ. ಆಕ್ಚುಲಿ ಇನಿಷಿಯಲ್ ಡೇ ಲೆಕ್ಚರರ್ ಆಗ್ಬೇಕಿದ್ರೆ ಅದೆಲ್ಲಿಂದ ಕಾನ್ಫಿಡೆನ್ಸ್ ಇತ್ತೋ ಗೊತ್ತಿಲ್ಲ. ಪಾಪ ನಮ್ಮ HOD ಸರ್ ನೆನೆಸ್ಕೋಬೇಕು, ರಮೇಶ್ ಬಾಬು ಸರ್ ಅಂತ, ಆಚಾರ್ಯ ಪಾಠಶಾಲಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ನೀನ್ ಮಾಡ್ತೀಯ ಮಾಡಮ್ಮ, ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಥಿಯರಿ ಸಬ್ಜೆಕ್ಟ್ ಮಾಡೋದು ತುಂಬಾ ಕಷ್ಟ, ಎಲ್ರಿಗೂ ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ, ಯು ಡೂ ಇಟ್ ಅಂತ ಹೇಳಿದ್ರು. ಅದೇ ನನಗೆ ಫುಲ್ ಆಂಜನೇಯನ ಬಲ ಬಂದ್ಬಿಡ್ತು. ಸೊ ಹಿಂಗೆ ಪಾಠ ಮಾಡ್ಬೇಕಿದ್ರೆ ಇರ್ತಾರಲ್ಲ ಕೆಲವ್ರು, ನಾನು ಈಗ ಅಷ್ಟೇ ಪಾಸ್ ಔಟ್ ಆಗಿ ಬಂದಿದ್ದು, ಆಮೇಲೆ ಅವರೆಲ್ಲ ನನ್ನ ಏಜೆ. ಸೊ ಹಾಗೆ ಸುಮಾರು ಕೆಲವೊಂದು ಇನ್ಸಿಡೆಂಟ್ಸ್ ಎಲ್ಲ ಸ್ವಲ್ಪ ಒಂಥರ ನನಗೆ ಹಿಂಜರಿಕೆ ಬಂದ್ಬಿಟ್ಟಿತ್ತು, ನನ್ ಬಿಟ್ಬಿಡೋಣ ಅಥವಾ ಮೋಸ್ಟ್ಲಿ ನಂದಲ್ಲ ಆ ತರ ಅನ್ನಿಸ್ತಿತ್ತು. ಬಟ್ ಮತ್ತೆ ಆನಂದ್ ಸರ್ ಅಂತ ಒಬ್ರಿದ್ದಾರೆ, ಸುರಳೇಔಟಲ್ಲಿ ಇರ್ತಾರೆ. ಅವ್ರ ಹತ್ರ ಹೋಗಿದ್ದೆ, ಸರ್ ಏನ್ ಸರ್ ನಾನು ಮಾಡ್ತಿದ್ದೀನ, ನ್ಯಾಯ ಮಾಡ್ತಿದ್ದೀನ, ನನಗೆ ಗೊತ್ತಿಲ್ಲ, ಇಲ್ಲ ಅಂದ್ರೆ ಹೇಳ್ಬಿಡಿ ಅಂದ್ರೆ, ಇಲ್ಲಮ್ಮ ಖಂಡಿತ ಇನ್ನ ಈಗ ಬಂದಿದ್ದೆ, ಚೆನ್ನಾಗಿ ಕಷ್ಟಪಡು, ಖಂಡಿತ ನಿನ್ ಕೈಲಾಗತ್ತೆ ಅಂತ. ಸೊ ಮೈ ಪ್ರಿಪರೇಷನ್ಸ್ ಆರ್ ಆಲ್ವೇಸ್ ಗ್ರೇಟರ್. ತುಂಬಾ ಒಂದು ಇದರಾಗಿ ನಾನು ಪ್ರಿಪೇರ್ ಆಗಿ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಮತ್ತೆ ನನಗೆ ಬಂದ್ಬಿಟ್ಟು. ಸೊ ಹಾಗನ್ನಿಸ್ತು. ಇಷ್ಟ ದಿನ ಒದ್ದಾಡ್ತಿದ್ದೆ ಪ್ರೊಫೆಸರ್ ಆಗ್ಬೇಕು ಅಂತ, ಇದೇನಪ್ಪ ಹೀಗಾಗೋಯ್ತು ಅಂತ ಅನ್ನಿಸ್ತಿತ್ತು. ಬಟ್ ದೆನ್ ಕಾನ್ಫಿಡೆನ್ಸ್ ಆಫ್ ಅಂಡ್ ಮೈ ಪೇರೆಂಟ್ಸ್ ಆಲ್ಸೋ, ಐ ಶುಡ್ ರಿಯಲಿ ಬಿ ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್. ಯಾರು ಎಷ್ಟೇ ಮಾತಾಡಿದ್ರು ಕೂಡ ಇಷ್ಟೇ ನಾ ಸ್ಯಾಲ್ರಿ ಅಂತ ತಿನ್ನೋರು ಸುಮಾರು ಜನ ಇದ್ದಾರೆ. ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ವಿದ್ಯಾದಾನಂ ಮಹಾದಾನಂ, ಮಾಡು ನೀನು ಚೆನ್ನಾಗಿ ಮಾಡು ಅಂತ ಹೇಳಿ ಬೆಂಬಲಕ್ಕೆ ನಿಂತು ಕಾನ್ಫಿಡೆನ್ಸ್ ಕೊಟ್ಟು ಇದು ಮಾಡೋದ್ರಿಂದ, ಸೊ ಐ ಥಿಂಕ್ ಹರ್ಡಲ್ಸ್ ಎಲ್ಲ ದಾಟಿ ಬಂದೆ ಅಂತ ಅನ್ಸುತ್ತೆ. ನಿಮ್ಗೆ ಲೈಫಲ್ಲಿ ಇಷ್ಟೊಂದು ಜೋಶ್ ಅಂಡ್ ಎನರ್ಜಿ ಎಲ್ಲಿಂದ ಬರುತ್ತೆ? ಗಾಡ್ ಗಿಫ್ಟೆಡ್ ಅನ್ಸುತ್ತೆ. So, that is something that really stands out. ಈಗ ಯಾರು ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾರೆ ಇಟ್ ಇಸ್ ಸೋ ಈಸಿ ಫಾರ್ ಸಂಬಡಿ ಟು ಬಿ ಲೈಕ್ ಹಾ ಓಕೆ ಮ್ಯಾಮ್ ಹತ್ರ ಬರ್ಬೋದು, ನಾನು ಆರಾಮಾಗಿ ಮಾತಾಡ್ಬೋದು. ಸೊ ಐ ಥಿಂಕ್ ನಾನ್ ಫಸ್ಟ್ ಮೀಟ್ ಆದಾಗ ಐ ಮೆಟ್ ಯು ಜಸ್ಟ್ ಲೈಕ್ ದಟ್. ಇವ್ರ ಹತ್ರ ಬಂದ್ ಮಾತಾಡಿದ್ರೆ ಕಾನ್ವರ್ಸೇಷನ್ ಗೋ ಹೆಡ್ ಅನ್ನೋ ಒಂದು ಪಾಸಿಬಿಲಿಟಿ ಇಸ್ ಆಲ್ವೇಸ್ ಹೈ. ಸೊ ವೆನ್ ವಿ ಮೆಟ್ ಅಟ್ UEC, ದಟ್ ವಾಸ್ ದ ಫಸ್ಟ್ ಥಿಂಗ್. ಇವ್ರು ಯಾರು ಓಕೆ ದೇ ಲುಕ್ ಅಪ್ರೋಚಬಲ್ ಅನ್ನೋ ಒಂದು ಆಸ್ಪೆಕ್ಟ್ಸ್ ಇಂದ ಇಟ್ ಬಿಕಮ್ಸ್ ಈಸಿ. ಅಂಡ್ ಯಾ ಆಲ್ಸೋ ನಿಮ್ಮ ಹೆಲ್ಪ್ ಇಂದ ಕೂಡ ನಾವು ಐ ಆಲ್ಸೋ ಆಕ್ಸೆಸ್ ಡಿಫರೆಂಟ್ ಕಾಲೇಜಸ್, ಡನ್ ಸಮಥಿಂಗ್. ಸೊ ಅಂಡ್ ಆಲ್ಸೋ ಯಾ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮಿ ವಿತ್ ಸಮ್ ಆಫ್ ದೋಸ್ ಆಕ್ಟಿವಿಟೀಸ್. ಅಂಡ್ ಅದರ್ ಆಸ್ಪೆಕ್ಟ್ ಇದರಲ್ಲಿ, ಸೊ ಹೌ ಡು ಯು ರೀಡ್ ಅ ಪರ್ಸನ್? Maybe it's a very generic question. It may not be this, but how do you read a person? ನನಗೆ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇಂದ ಒಂದು ಗೊತ್ತಾಗುತ್ತೆ, ಒಂದು ಬಾಡಿ ಲ್ಯಾಂಗ್ವೇಜ್ ನ ಅಬ್ಸರ್ವ್ ಮಾಡ್ತೀನಿ ಅವ್ರು ಹೇಗೆ ಅಂತ. ಸ್ವಲ್ಪ ನಮಗೆ ಬರಲ್ಲ ಅಂತಂದ್ರೆ ಐ ಡ್ರಾ ಲೈನ್. ಐ ಡೋಂಟ್ ವಾಂಟ್ ಟು ಹರ್ಟ್ ಪೀಪಲ್. ಯಾವ್ದು ಆದಷ್ಟು ಹರ್ಟ್ ಮಾಡಕ್ ಹೋಗಲ್ಲ. ಬಟ್ ನನಗೆ ಯಾಕೆ ಸರಿ ಇಲ್ಲ ಇವರು ಅಂತ ಹೇಳಿದಾಗ ಐ ಜಸ್ಟ್ ಡ್ರಾ ಅ ಲೈನ್. ಸೊ ಅವ್ರ ಎಕ್ಸ್ಪ್ರೆಷನ್ಸ್ ಅಲ್ಲಿ, ಅವರ ಮಾತಾಡೋ ಧಾಟಿಯಲ್ಲಿ ಈಸಿಲಿ ವಿ ಕ್ಯಾನ್ ಮೇಕ್ ಔಟ್ that person is not for us. Very interesting. So ma'am, in case if you were to be a character in any of the Indian history or Indian epics, idralli, so what character would you be? Indian epics alla Epics, history, Raja, Rani, whatever be the case, it's a open canvas. Jhansi. Yes. Okay. ನನಗೆ ಹೇಗೆ ಅಂತಂದ್ರೆ ನನ್ನ ದೇಶಕ್ಕೆ ಏನಾದ್ರೂ ಮಾಡ್ಬೇಕು ಅಂತ, ಬಟ್ ಏನೋ ಒಂದು ಕಾಂಟ್ರಿಬ್ಯೂಷನ್ ಐ ಶುಡ್ ಗಿವ್. ಸಣ್ಣದಾಗಿ ಮಾಡಿದ್ರು ಕೂಡ ನಾನು ನೀವು ಟ್ರೈನಿಂಗ್ಸ್ ಅಲ್ಲೂ ಹೇಳ್ತೀನಿ, ಎಲ್ಲಿ ಹೋದ್ರು ಕೂಡ ಐ ಆಲ್ವೇಸ್ ಟೆಲ್ ಸ್ಟೂಡೆಂಟ್ಸ್, ಎಂಡ್ ಮಾಡೋದು ಹಾಗೆ ನನ್ನ ಟ್ರೈನಿಂಗ್ಸ್ ನಾನು ಹೇಳೋದಿಷ್ಟೇ, ಚೆನ್ನಾಗಿ ಓದಿ, ಚೆನ್ನಾಗಿ ಕಷ್ಟಪಡಿ,
ಇಲ್ಲೇ ಕೆಲಸ ಮಾಡಿ, ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ, ನಮ್ಮ ದೇಶನ ಬೆಳೆಸೋಣ, ವಿ ವಿಲ್ ಡೂ ಮಚ್ ಟು ಅವರ್ ಕಂಟ್ರಿ. ಆಮೇಲೆ ಅದೆಷ್ಟು ಪೇಟ್ರಿಯಾಟಿಸಮ್ ಬರಬೇಕು ನಮ್ಮ ಮಕ್ಕಳಲ್ಲಿ, ಬಿಕಾಸ್ ಇಟ್ಸ್ ಈಸಿ ಟು ರನ್ ಅವೇ ಫ್ರಮ್ ದಿಸ್ ಕಂಟ್ರಿ, ಬಟ್ ಬೆಳೆಸಿ ನಾವು ತಿಂದು ಆ ಋಣನ ನಮ್ಮ ಮೇಲಿದೆ. ಸೊ ಹಾಗಾಗಿ ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳೋದಿಷ್ಟೇ, ನಮ್ಮ ಇಂಡಿಯಾನ ನಾವು ಆದಷ್ಟು ಬೇಗ ಡೆವಲಪ್ಡ್ ನೇಷನ್ ಆಗಿ ಮಾಡೋಣ. ಇಟ್ಸ್ ಆಲ್ ಇನ್ ದ ಯೂತ್ ಹ್ಯಾಂಡ್, ನಿಮ್ಮ ಕೈಯಲ್ಲಿದೆ. ನೀವು ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ಒಳ್ಳೆ ಪೊಸಿಷನ್ಗೆ ಹೋಗ್ತಿರೋ ಅಷ್ಟು ನಮ್ಮ ಇಂಡಿಯಾಗೆ ಯು ಆರ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ ಹೇಳಿ. And so that I believe a lot, and I make sure I tell this point to all the students. ಐ ಥಿಂಕ್ ಇಂಡಿಯಾ ಅಲ್ಲಿ ನಾವು ಓದಿ, ನಮ್ಮಲ್ಲಿ ಓದಿ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಇರೋ ಈವನ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಜಾಗಗಳಲ್ಲೂ ಕೂಡ ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಜನಕ್ಕೆ. Absolutely. ಅಂಡ್ parenting related, I think I've also come to your house. You manage working in terms of training. Right, it is not a set standard dina irutte anta iralla, different days, different structures. And then how do you manage two of your very ಏನಂತೀರ joyful kids? Yes. Though my husband is a merchant navy, so most of the time he will be outside. ಸೊ ಅದು ಕಲ್ತ್ಬಿಟ್ಟೆ, ನಿಧಾನಕ್ಕೆ ಕಲಿತೆ. ಅಂಡ್ ಐ ಶುಡ್ ಅಗೇನ್ ಗಿವ್ ಕ್ರೆಡಿಟ್ ಟು ಮೈ ಪೇರೆಂಟ್ಸ್. ನಮ್ಮನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದ್ರೆ ಅದೇ ಕಲ್ಚರ್ನ ನಾನು ನನ್ನ ಮಕ್ಕಳಲ್ಲೂ ಬರಬೇಕು, ಅದೇ ರೀತಿಯಲ್ಲಿ ಕೂಡ. ಅಂದ್ರೆ ಎಷ್ಟು ನಾವು ಮಕ್ಕಳ ಜೊತೆ ದ ಮೋರ್ ವಿ ಸ್ಪೆಂಡ್ ಟೈಮ್, ಕ್ವಾಲಿಟಿ ಟೈಮ್ ಅಂತ ಹೇಳ್ತೀನಿ, ಬಿಕಾಸ್ ನಾವೆಲ್ಲ ಮೀಟ್ ಆಗೋದೇ ಸಂಜೆ. ಆ ಸಂಜೆಲೂ ಕೂಡ ಕೂತ್ಕೊಂಡು ಒಳ್ಳೆ ಮಾತಿಂದ ಏನಾದ್ರೂ ಒಳ್ಳೆ ಪೊಲೈಟ್ ಆಗಿ ಆಗಲಿ ಅಥವಾ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರು ಬೇಕಿರೋದನ್ನ ಎಲ್ಲ ಕೊಡ್ಸಲ್ಲ. So I just go in the path of what my parents have raised me. So I'm always proud to say I have the best parents anta. Yallu nammana discourage madilla, aa ನಂಬಿಕೆ, ಆ ಟ್ರಸ್ಟ್. So the same thing I am passing to my kids. So ಮಲ್ಲೇಶ್ವರಂ ಹೇಗಿತ್ತು ಬೆಳೆಯುವಾಗ? ಮಲ್ಲೇಶ್ವರಂ ವಾಸ್ ಲೈಕ್, ನನ್ಗೆ ಅಷ್ಟು ನೆನಪಿಲ್ಲ, ಬಟ್ ನಾವೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ವಿ, ಗಾಡಿಗಳೆಲ್ಲ ಇರ್ಲಿಲ್ಲ, ರೋಡಲ್ಲೆಲ್ಲ ಆಟ ಆಡ್ತಿದ್ವಿ ನಾವು ಅವಾಗೆಲ್ಲ. ಯಾರು ಇರ್ಲಿಲ್ಲ. ಈಗ ಅಲ್ಲಿ ಹೆಜ್ಜೆ ಇಡಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಹೆಜ್ಜೆ ಇಡಕ್ಕಾಗಲ್ಲ. ಇಸ್ರೋಲೇಔಟ್ ಹೋಗಿ ಅಲ್ಲಿ ಇಟ್ ವಾಸ್ ಆಲ್ಸೋ ವೆರಿ ನೈಸ್ ಪ್ಲೇಸ್, ತುಂಬಾ ಚೆನ್ನಾಗಿದೆ, ಫುಲ್ಲಿ ಗ್ರೀನರಿ. ಸೊ ಅಲ್ಲಿ ಇದು ಮಾಡಿದ್ದು. But what do you enjoy about life? What do you enjoy about life apart from, say, training, teaching, changing lives? Yes. ನಾನು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಚಾಂಟ್ ಮಾಡೋದ್ರಿಂದ ಬಹಳ ಒಂಥರ ನನ್ನ ಮೈಂಡ್ ಕಾಮ್ ಆಗಿರುತ್ತೆ. ಅಂಡ್ ಐ ಫೀಲ್ ವೆರಿ ಹ್ಯಾಪಿ. ಅದೆಲ್ಲ ಚಾಂಟ್ ಮಾಡಾದ್ಮೇಲೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ತೀನಿ, ಇಲ್ಲ ಅಂತಂದ್ರೆ ಜೊತೆಗೇನೆ ಅದನ್ನ ಪ್ಲೇ ಮಾಡ್ಕೊಂಡು ಮಾಡ್ತಿರ್ತೀನಿ. ಇಟ್ ಗಿವ್ಸ್ ಮಿ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಂದು ರೀಲ್ಸ್ ಮಾಡ್ತೀನಿ. ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ಬರ್ತಾರೆ, ಮ್ಯಾಮ್ ಬನ್ನಿ ರೀಲ್ಸ್ ಮಾಡೋಣ ಅಂತ. ಸೊ ಇಟ್ಸ್ ಆಲ್ ಇರೋದು ಒಂದು ಲೈಫ್. ಸೊ ಎಷ್ಟಾಗತ್ತೋ ಅಷ್ಟು ಎಂಜಾಯ್ ಮಾಡಿ, ಒಂಥರ ಇಟ್ಸ್ ಸ್ಪ್ರೆಡಿಂಗ್ ಪಾಸಿಟಿವಿಟಿ. ಯಾರ್ಯಾರಿಗೆ ಪಾಪ ಇಂಟ್ರೆಸ್ಟ್ ಇರುತ್ತೋ ಅವ್ರನ್ನೆಲ್ಲ ಎಳ್ಕೊಂಡು ಮಾಡಿಸ್ತಿರ್ತೀನಿ, ಬನ್ನಿ ಮಾಡೋಣ ರೀಲ್ಸ್ ಅಂತ. ಸೊ ತುಂಬಾ ಪ್ಯಾಷನೇಟ್ ಆಗಿ ಮಾಡ್ತೀನಿ, ಅದು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮಾಡೋದು. ಅಂಡ್ ಐ ಹ್ಯಾವ್ ಮೈ ಕಿಡ್ಸ್ ಆನ್ಲಿ ಆಸ್ ಮೈ ಕ್ರಿಟಿಕ್ಸ್. ಅಮ್ಮ ಅದ್ ಸರಿ ಇಲ್ಲ, ಅಮ್ಮ ಇದು ಸರಿ ಇಲ್ಲ ಅಂತ. ಚಿಕ್ಕದು ರೆಕಾರ್ಡ್ ಮಾಡುತ್ತೆ, ದೊಡ್ಡದು ರೆಕಾರ್ಡ್ ಮಾಡುತ್ತೆ. So they are really my backbone. Training ಹೋದಾಗೆಲ್ಲ ನನ್ನ ದೊಡ್ಡ ಮಗ, he takes lot of responsibility. ಚಿಕ್ಕದನ್ನ ನೋಡ್ಕೊಳ್ಳೋದಾಗ್ಲಿ, ಇಂಥ ಬಡಿಸೋದಾಗ್ಲಿ ಎಲ್ಲ ಮಾಡ್ತೋದಕ್ಕೆ ನಮ್ಗೆ ಅಷ್ಟು ಭಯ ಇರಲ್ಲ. ಸೊ ಒಂಥರ ಏನೋ ಧೈರ್ಯ, ಅಪ್ಪ ನನ್ನ ಮಗ ನೋಡ್ಕೊಳ್ತಾನ ಅವನ್ನ ಅಂತ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್. ಇಲ್ಲ, ನನಗೆ ಆಕ್ಚುಲಿ ನೆಕ್ಸ್ಟ್ ಏನ್ ಕೇಳ್ಬೇಕು ಅಂತ ಗೊತ್ತಾಗಿಲ್ಲ, ಯಾಕಂದ್ರೆ ಸೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ತುಂಬಾ ಕ್ವಶನ್ಗಳು ಬರುತ್ತೆ, ಯಾವ್ದು ಕೇಳ್ಬೇಕು, ಹೆಂಗ್ ಕೇಳ್ಬೇಕು. ಯಾಕಂದ್ರೆ ಒಂದ್ ಟಾಪಿಕ್ ತಗೊಂಡ್ರೆ ಅದನ್ನೆಲ್ಲ ಕರ್ಕೊಂಡು ಹೋಗುತ್ತೆ. So you also done POSH training, you also work with colleges and schools, but generally ಈಗ ನೀವು ಬೆಳೆದಾಗ ಇದ್ದ ಕಾನ್ವಿರಾನ್ಮೆಂಟ್, ನಾನ್ ಬೆಳೆದಾಗಿದ್ದಾಗ, ಪಾಸಿಬ್ಲಿ ಇವಾಗ ಮಕ್ಕಳಿರೋದಾಗ, ಇಟ್ಸ್ ಎ ಚೇಂಜಿಂಗ್ ವರ್ಲ್ಡ್. ಬಟ್ ಆಸ್ ಟೀಚರ್ಸ್, ಹೌ ಡು ಯು ಅಂತೀರಾ ಟೇಕ್ ದಟ್ ಸ್ಪೇಸ್ ಆಫ್ ಸೇಯಿಂಗ್ ಓಕೆ, ಗೋಯಿಂಗ್ ವಿತ್ ದಟ್ ಫ್ಲೋ? ರೀಲ್ಸ್ ಅಂತ ಹೇಳಿದ್ರೆ ಈಗ ಐ ಡೋಂಟ್ ನೋ ಇಫ್ ಎನಿ ಅದರ್ ಟೀಚರ್ಸ್ ಐ ನೋ ವುಡ್ ಬಿ ಓಪನ್ ಟು ಸಮಥಿಂಗ್ ಲೈಕ್ ದಟ್. ಸೊ ಯು ಹ್ಯಾಡ್ ಟು ಚೇಂಜ್ ವಿತ್ ದ ಟೈಮ್ಸ್. So how do you see that happening? ಅಡಾಪ್ಟಬಿಲಿಟಿ ಅನ್ನೋದು ಇರಲೇಬೇಕಾಗುತ್ತೆ. ಫ್ಲೆಕ್ಸಿಬಿಲಿಟಿ ಅಂಡ್ ಅಡಾಪ್ಟಬಿಲಿಟಿ. ನಾ ಹೀಗೆ ಇರ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತಂದ್ರೆ ಅದಾಗಲ್ಲ. ಅಂಡ್ ನಮ್ಮ ಸುತ್ತಮುತ್ತ ಜನಕ್ಕೂ ನಾವು ಕೆಲವೊಂದ್ಸಲ ಡಿಮೋಟಿವೇಟ್ ಆಗಿ ಮಾಡ್ತಿರ್ತೀವಿ ಅಂತ ನನಗನ್ಸುತ್ತೆ. ದ ಮೋರ್ ವಿ ಅಡಾಪ್ಟ್ ದ ಎನ್ವೈರನ್ಮೆಂಟ್, ದ ಮೋರ್ ವಿ ವಿಲ್ ಬಿ ಹ್ಯಾಪಿ. ಅಂದ್ರೆ ವರ್ಕ್ ಪ್ಲೇಸು ಚೆನ್ನಾಗಿರುತ್ತೆ, ಒಂಥರ ವಿ ಕ್ಯಾನ್
ಫೀಲ್ ದಟ್ ಯಾ ಇಟ್ ಇಸ್ ಆಲ್ಸೋ, ಯಾಕಂದ್ರೆ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಹೊರಗಡೆ ಇದ್ದಾಗ, ಅಲ್ಲೂ ಖುಷಿಯಾಗಿರ್ಬೇಕು ಅಂಡ್ ದಟ್ ಶುಡ್ ಆಲ್ಸೋ ಮೇಕ್ ಅವರ್ ಡೇ ಅಂತ ನನಗೆ ಅನ್ಸುತ್ತೆ. Definitely. If you were to be a student in your own class, how would you feel? ಓ ಮೈ ಗಾಡ್, ಪ್ರಾಬಬ್ಲಿ ಎತ್ಕೊ ಹೊಡಿತಿರುತ್ತೆ, ಅಲ್ಲೂ ನಗ್ತಿರ್ತೀನಿ, ಇಲ್ಲೂ ನಗ್ತಿರ್ತೀನಿ. ಆಕ್ಚುಲಿ ಹೀಗೆ ಒಂದ್ಸಲ ನಾನು ಓದ್ಬೇಕಿದ್ರೆ ಐ ಆಮ್ ಲೈಕ್ ದಿಸ್, ಓಕೆ, ನನ್ ಸ್ವಲ್ಪ ಲಾಫ್ ಸ್ವಲ್ಪ ಜಾಸ್ತಿನೇ. ಸೊ ಇದೇ ತರ ಜೋಕ್ ಕ್ರ್ಯಾಕ್ ಮಾಡ್ಕೊಂಡು ಜೋರಾಗಿ ನಗ್ತಿದ್ವಿ. ಪ್ರಿನ್ಸಿಪಲ್ ಬಂದಿದ ತಕ್ಷಣ ಎಲ್ಲ ಗಪ್ಚುಪ್ಪು, ಯಾರದ್ ನಕ್ಕಿದ್ ಇವಾಗ, ಯಾರು ಇವಾಗ ನಕ್ಕಿದ್, ನನಗೆ ಗೊತ್ತಾಗ್ಬೇಕು ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ತಪ್ಪಿಸ್ಕೋಬೇಕಲ್ಲ. ಸರ್ ಶ್ರೀವಿದ್ಯಾ ಅಂದ್ಬಿಟ್ರು. ಭೇಷ್ ಅಮ್ಮ ಭೇಷ್, ಹೀಗೆ ನಗ್ನಗ್ತಾ ಇರು ಅಂತ ಹೇಳ್ಬಿಟ್ಟು ಹೋದ್ರು ಅವರು. Nobody expected, everybody thought she will get a punishment ಅಂತ, but he was like, he always, ನನ್ನ ಕಾಲೇಜ್ ಬಿಡೋ ತನಕ ಅನ್ನೋರು. So all those I should remember them. No, very interesting role models you have had. So yeah, guarantee. And usually ನಾವು ಯಾವಾಗ ಬೈಸ್ಕೊತೀವಿ ಅಂತ ಅನ್ಕೋತೀವಿ, ಯಾವತ್ತು ಉಲ್ಟಾನೆ ಟೀಚರ್ ಉಲ್ಟಾನೆ ಮಾಡೋದು. ಯಾವಾಗ ನಾವ್ ಇವತ್ತು ಬೈಸ್ಕೊಳಲ್ಲ So I think interesting story. So ಐ ಥಿಂಕ್ ನೀವು ನಿಮ್ಮ ಸ್ಟೂಡೆಂಟ್ ಆಗಿದ್ರೆ ಗ್ಯಾರಂಟಿ ಕಷ್ಟ ಇರುತ್ತೆ. ನೀವು ಅಲ್ಲೂ ನಗ್ತಾ ಇರ್ತೀರಾ, ಇಲ್ಲೂ ನಗ್ತಾ ಇರ್ತೀರಾ, ಪಾಪ ಬೇರೆ ಡಿಸ್ಟ್ರಾಕ್ಟ್ ಪಾಠ ಮುಂದೆ ಹೋಗಲ್ಲ. ಸೊ ಅಂಡ್ ಜನರಲಿ ಸಿಲೆಬಸ್ ಕವರೇಜ್ ಮಾಡೋದು ಇಂಪಾರ್ಟೆಂಟಾ, ಪರ್ಸನಲ್ ಕನೆಕ್ಟ್ ಇರೋದು ಇಂಪಾರ್ಟೆಂಟಾ? ಸಿಲೆಬಸ್ ಕರೆಕ್ಟ್ ಮಾಡೋದು ಇಂಪಾರ್ಟೆಂಟಾ ಅಥವಾ ಸಿಲೆಬಸ್ ಕವರ್ ಮಾಡೋದು ಇಂಪಾರ್ಟೆಂಟಾ ಅಥವಾ ಪರ್ಸನಲ್ ಕನೆಕ್ಟ್ ಟು ಸ್ಟೂಡೆಂಟ್ಸ್ ಇರೋದು ಇಂಪಾರ್ಟೆಂಟಾ? ಎರಡೂ ಬೇಕು. ಪಾಪ ಕೊನೆಯ ಮೂಮೆಂಟ್ ಅಲ್ಲಿ ನೀನು ಓದ್ಕೋ, ನಾನು ಕನೆಕ್ಟ್ ಆಗ್ತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಸುಮಾರು ಜನ ಆತರ ಮಾಡ್ತಾರೆ. ಲಾಸ್ಟ್ ಮಾಡಿರಪ್ಪ ಸಿಕ್ಕಾಪಟ್ಟೆ ಈಸಿ, ನೀನ್ ಮಾಡ್ಕೊಂಡ್ಬಿಡಪ್ಪ. ಐ ಗಿವ್ ಜಸ್ಟಿಸ್ ಟು ಇಟ್. ಯಾವ್ದು ಒಂದರಲ್ಲೂ ಕೂಡ ಐ ಮೇಕ್ ಶೋರ್ ದಟ್ ದ ಪೋರ್ಷನ್ಸ್ ಆರ್ ಕಂಪ್ಲೀಟೆಡ್. ಅವ್ರ ಪರವಾಗಿ ನಾನು ನೋಟ್ಸ್ ಮಾಡ್ತೀನಿ. ಐ ಪ್ರಿಪೇರ್ ನೋಟ್ಸ್ ವಿಚ್ ಸ್ಟೂಡೆಂಟ್ ಕ್ಯಾನ್ ರೀಡ್, ಅಂಡರ್ಸ್ಟ್ಯಾಂಡ್ ಅಂಡ್ ಅಪ್ಲೈ. ಸೊ ನಾನು ಯಾವ ಟೆಕ್ಸ್ಟ್ ಬುಕ್ನು ನಾನು ರೆಫರ್ ಮಾಡಲ್ಲ. ಐ ಹ್ಯಾವ್ ಮೈ, ಅಂದ್ರೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತೆಗೆದು ಅದರಲ್ಲಿ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ಅದನ್ನ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಮಾಡಿ ಅವ್ರಿಗೆ ರೀಚ್ ಆಗಿ. ಸೊ ಎವ್ರಿ ಟೈಮ್ ಮ್ಯಾಮ್ ನಿಮ್ ಸಬ್ಜೆಕ್ಟ್, ಎಸ್ ಮ್ಯಾಮ್ ಅಂತಾರಲ್ಲ, ನಮ್ಗೆ ಅದೇ ಕಾನ್ಫಿಡೆನ್ಸ್, ನಾವು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಇಟ್ ಬಿಕಮ್ಸ್ ಮೋರ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮಿ. ಅದಕ್ಕೆ ಶಿವಿದ್ಯಾ ಮ್ಯಾಮ್ ನೋಟ್ಸಾ, ಶಿವಿದ್ಯಾ ಮ್ಯಾಮ್ ಕೊಟ್ಟಿದ್ದ ಕ್ವಶನ್ಸ್ ಎಲ್ಲ ಬರುತ್ತೆ ಅಂತಾರೆ. ಕಾಮನ್ ಡೈಲಾಗ್ ಇನ್ ಆಲ್ ದ ಕಾಲೇಜಸ್ ಆಕ್ಚುಲಿ. ಸೊ ಅದು ಐ ಥಿಂಕ್ ಇಟ್ ಆಲ್ ರಿಕ್ವೈರ್ಸ್ ಡೆಡಿಕೇಶನ್. ನಾನು ರಾತ್ರಿ ಎಲ್ಲ ಕೂತ್ಕೊಳ್ತೀನಿ, ನನ್ನ ಮಕ್ಕಳನ್ನ ಮಲಗಿಸಿ 10:30 ಮೇಲೆ, ಐ ಥಿಂಕ್ till 1 o'clock ಐ ಸಿ ಟು ದಟ್ ಆಲ್ ದ ಜಾಬ್ ಇಸ್ ಡನ್, ನೋಟ್ಸ್ ಆರ್ ಡನ್. ಎಲ್ಲೂ ಕಾಟಾಚಾರಕ್ಕಂತೂ ಕೆಲಸ ಮಾಡಲ್ಲಪ್ಪ. ದಟ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದು. ಮೈ ಹಸ್ಬೆಂಡ್ ಈಸ್ ಅ ಪರ್ಫೆಕ್ಷನಿಸ್ಟ್ ಆಕ್ಚುಲಿ. ಅವ್ರ ಮ್ಯಾಚ್ ಮಾಡೋದು ತುಂಬಾ ಕಷ್ಟ, ಬಟ್ ಅಟ್ ಲೀಸ್ಟ್ ಅಷ್ಟು ತನಕ ಮಾಡೋದನ್ನ ಐ ಹ್ಯಾವ್ ಲರ್ನ್ ಫ್ರಮ್ ಹಿಮ್. ಸೊ ಹಿ ಇಸ್ ಎ ನೇವಿ ಆಫೀಸರ್ ಅಲ್ಲ? ಸೊ ಹಿ ಇಸ್ ಎ ನೇವಲ್ ಆಫೀಸರ್. ಎಸ್, ಈಸ್ ಅ ನೇವಿ. ವಾವ್, ಇಂಟ್ರೆಸ್ಟಿಂಗ್. ಮ್ಯಾಮ್, ಚಾಟ್ ಜಿಪಿಟಿ ಏರಾನಲ್ಲಿ ಟೀಚಿಂಗ್ ರೆಲೆವೆನ್ಸ್ ಹೇಗೆ ಅಂತ? ಸೊ ಇಟ್ಸ್ ಅ ಜನರಲ್ ಕ್ವೆಶ್ಚನ್. ಹೌ ಡು ಯು ಸ್ಟೇ ರೆಲೆವೆಂಟ್ ಇನ್ ಚಾಟ್ ಜಿಪಿಟಿ ಏರಾ? ಏನಾಗುತ್ತೆ ಅಂತಂದ್ರೆ, ನಾವು ಕೇಳೋ ಕ್ವೆಶನ್ಸ್ ಮೇಲೆ, ಪ್ರಾಂಪ್ಟ್ಸ್ ಮೇಲೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಮಾಡಬಾರ್ದು ಅಂತ ನಾನೇನು ಹೇಳಲ್ಲ ಮಕ್ಕಳಿಗೆ. ಅದನ್ನೇ ಕಾಪಿ ಮಾಡ್ಬಿಡ್ಬೇಡಿ. ಅದನ್ನ ಓದಿ, 4 ಸಲ ಓದಿ, ನಿಮ್ಗೆ ಏನ್ ಅರ್ಥ ಆಗಿದೆ ಅರ್ಥ ಮಾಡ್ಕೊಳ್ಳಿ. ಬಟ್ ನಾವ್ ಏನಾದ್ರು ಅಸೈನ್ಮೆಂಟ್ ಕೊಟ್ಟಾಗ 5 ನಿಮಿಷದಲ್ಲಿ ಬಂದ್ಬಿಡತ್ತೆ ಅಸೈನ್ಮೆಂಟ್. ಇಟ್ಸ್ ನಾಟ್ ಅಬೌಟ್ ದಟ್. ಇಟ್ಸ್ ನಾಟ್ ಅಬೌಟ್ ಯುವರ್ ಸಬ್ಮಿಷನ್ ಆಫ್ ಅಸೈನ್ಮೆಂಟ್. ಇಟ್ಸ್ ಅಬೌಟ್ ವಾಟ್ ಡಿಡ್ ಯು ಲರ್ನ್ ಫ್ರಮ್ ದಿಸ್ ಅಂತ ಹೇಳಿ. ಸೊ ಅದಕ್ಕೆ ಅವನ್ನೆಲ್ಲ ಮಾಡಿಸ್ತೀನಿ. ಏನೇನ್ ಪ್ರಾಂಪ್ಟ್ಸ್ ಕೊಟ್ರಿ, ಏನ್ ಅರ್ಥ ಮಾಡ್ಕೊಂಡ್ರಿ, ಇದು ಯಾಕೆ ಹಿಂಗ್ ಕೊಟ್ಟಿದೆ. ಸೊ ವೆನ್ ದೇ ಡಿಗ್ ಇನ್ ಟು ದಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್, ಓ ನೌ ಐ ಅಂಡರ್ಸ್ಟುಡ್ ವಾಟ್ ಇಸ್ ದ ರಿಲೆವೆನ್ಸ್ ಟು ದಿಸ್ ಅಂತ. ಸೊ ದೇರ್ ಇಸ್ ನೋ ಹಾರ್ಮ್ ಇನ್ ಯೂಸಿಂಗ್ AI ಟೂಲ್ಸ್, ಬಟ್ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದು ಬೇಡ. ಲೈಕ್ ವಿ ಕ್ಯಾನ್ let them make use of it ಅಂತ ನನಗೆ ಅನ್ಸುತ್ತೆ. ಬಟ್ ಹಂಗೆ ಕಾಪಿ ಪೇಸ್ಟ್ ಮಾಡಬಾರ್ದು. ದೇ ಹ್ಯಾವ್ ಟು ಲರ್ನ್ ಫ್ರಮ್ ಇಟ್ ಅಂತ ನನ್ನ ಇದು. ರೆಗ್ಯುಲರ್ಲಿ ನಾನು ಹಿಡಿದು ಬಿಡ್ತೀನಿ. ಇಂಟರ್ನಲ್ಸ್ ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಅಸೈನ್ಮೆಂಟ್ ಅಲ್ಲಿ ಇವರು ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ. ಸೊ ಐ ಕೀಪ್ ಟೆಲಿಂಗ್ ದೆಮ್, ಹಿಂಗ್ ಬರೀತಾರೆ, ನೋಡ್ಕೊಂಡು ಬರಿಬೇಕು ನೀವು ಅಂತ ಫೋರ್ಸ್ ಮಾಡ್ತೀನಿ. ಇಂಟ್ರೆಸ್ಟಿಂಗ್. ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ಟ್ರೈ ಮಾಡಿದ್ವಿ ಸೌಮ್ಯ ಅವ್ರ ಹತ್ರ. If you had a question to me and you wanted to ask me something, do you have something ಅಂತ? ಯು ಆರ್ ವೆರಿ ಇನ್ಸ್ಪೈರಿಂಗ್. ನನ್ಗೆ ಏನ್ ಇಷ್ಟ ಆಗುತ್ತೆ ನಿಮ್ಗೆ ಅಂತಂದ್ರೆ, ಯು ಪುಟ್ ಅ ವರ್ಡ್, ಐ ವಿಲ್ 5 ನಿಮಿಷದಲ್ಲಿ ಬರೆದು ಬಿಡ್ತೀರಾ. ಅದು ಹೇಗೆ ಅಂತ ನನಗೆ ಗೊತ್ತಾಗ್ಬೇಕು. ಅಂಡ್ ಐ ಸೀನ್ ಪೋಯಮ್ ಇನ್ಸ್ಟೆಂಟ್ ಆಗಿ ಬರ್ದಿದ್ರಿ ಅವತ್ತು. ನಂಗೆ ತುಂಬಾ ಖುಷಿ ಆಯ್ತು. ಇಟ್ಸ್ ನಾಟ್ ಈಸಿ ಆಕ್ಚುಲಿ.
ಆ Yeah, it ವೆಕಾಬ್ಲರಿ ಎಲ್ಲ is. ಸೆಟ್ ಮಾಡಿ ಮಾಡ್ತಾರೆ ಇವರು ಅಂತ ಯೋಚನೆ ಮಾಡ್ತಿದ್ದೆ ಅವತ್ತು ನಾನು. ಐ ರಿಯಲಿ ಅಪ್ರಿಶಿಯೇಟ್ ಇಟ್ ಅ ಲಾಟ್. ಹೇಗೆ ಹೆಂಗ್ ಬಂತು ನಿಮ್ಗೆ ನಿಮ್ಮ ಬರೆಯೋದೆಲ್ಲ ಆಕ್ಚುಲಿ ಇಟ್ಸ್ ನಿಮ್ಗೆ ಹೇಗೆ ರೈಟಿಂಗ್ ಮೇಲೆ ಪ್ಯಾಷನ್ ಇದೆ, ಸಾರಿ ಟೀಚಿಂಗ್ ಮೇಲೆ ಪ್ಯಾಷನ್ ಇದೆ, ನಮ್ಗೆ ರೈಟಿಂಗ್ ಮೇಲೆ ಅಷ್ಟೇ. ಸೊ ಹಾಗಾಗಿ ಓವರ್ ಎ ಪೀರಿಯಡ್ 14 ವರ್ಷ ಆಯ್ತು, ಇವಾಗೂ ಬರಲಿಲ್ಲ ಅಂದ್ರೆ ಕಷ್ಟ ಇದೆ. ಸೊ ವೆರಿ ನೈಸ್, ವೆರಿ ನೈಸ್. ಸೊ ಆಲ್ಮೋಸ್ಟ್ 7.5 8 ವರ್ಷ ಆಗಿಷ್ಟು ಹುಡುಗ ಡೈಲಿ. ಸೊ ಆ ಪ್ರಾಕ್ಟೀಸ್ ಇದೆ. ಓಕೆ. ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಸಾಕಷ್ಟು ಹೋಲ್ಡ್ ಇದೆ. ಸೊ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಐ ಥಿಂಕ್ ಮೈ ಇಂಗ್ಲಿಷ್ ಟೀಚರ್ಸ್ ಆರ್ ಮೋರ್ ಇನ್ಸ್ಪೈರಿಂಗ್ ದೆನ್ ಮೈ ಕನ್ನಡ ಟೀಚರ್ಸ್. ಪಾಪ ಬೈಕೋಬಾರ್ದು, ಬಟ್ ಇಟ್ ಈಸ್ ಜಸ್ಟ್ ದಟ್ ಇಂಗ್ಲಿಷ್ ಅಲ್ಲಿ ಅವ್ರು ಹೇಳ್ಕೊಟ್ಟಿದ್ ರೀತಿ, ಆ ಭಾಷೆಗೆ ಒಂದ್ ಸ್ವಲ್ಪ ಭಾಷೆ ಪ್ರೇಮ ಜಾಸ್ತಿ ಆಯ್ತು ಆ ಒಂದ್ ಇದ್ರ ಮೇಲೆ. ಅಂಡ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಬೆಂಗಾಲಿ ಟೀಚರ್ ಒಬ್ರು ಬಂದ್ರು. ಸೊ ಯು ನೋ ಬೆಂಗಾಲಿಸ್ ಇನ್ ಲಿಟ್ರೇಚರ್ ಹೇಗೆ ಅಂತ. ಸೊ ದೇ ಕಮ್ ಮ್ಯಾರಿಡ್ ವಿತ್ ಲಿಟ್ರೇಚರ್. ಸೊ ಒನ್ ಆಫ್ ದೋಸ್ ಟೀಚರ್ಸ್ ವಾಸ್ ವೆರಿ ಇನ್ಸ್ಪೈರಿಂಗ್. ಹಾಗಾಗಿ ಹಂಗೆ ಅದೊಂಥರ ಡಾರ್ಮೆಂಟ್ ಆಗಿತ್ತು. ಅದು ಹೆಂಗೋ ಐ ಥಿಂಕ್ ದೇವ್ರ ದಯೆ ಅದು. ಸೊ ಹಂಗೆ ಬಂತು. ಸೊ ಅದಕ್ಕೆ ನಾನು ಸುನಿಲ್ ಸತ್ಯೇಂದ್ರ ಅನ್ನೋ ಹೆಸರಲ್ಲಿ ಯಾವುದು ಬರೆಯಲ್ಲ. ಸೊ ಪುಂಗಿದಾಸ ಅನ್ನೋ ಹೆಸರಲ್ಲೇ ಎಲ್ಲ ಬರೆಯೋದು. ಸೊ ನಾನ್ ಬರೆಯಲ್ಲ. ಇಟ್ಸ್ ನಾಟ್ ಸುನಿಲ್ ದಟ್ ರೈಟ್ಸ್, ಇಟ್ ಇಸ್ ಜಸ್ಟ್ ಅನದರ್, ಇಟ್ ಇಸ್ ಅ ಕಾಸ್ಮಿಕ್ ಕ್ರಿಯೇಷನ್ ದಟ್ ರೈಟ್ಸ್. ಮೊನ್ನೆ ಐ ಥಿಂಕ್ ಯಾವ್ದೋ ಒಂದ್ ಕಡೆ 51 ಪೋಯಮ್ ಬರೆದಿದೆ ಒಂದೇ, ಇನ್ ದ ಸೇಮ್ ಶಾರ್ಟ್, ಅರೌಂಡ್ 35 to 40 ಫ್ರಮ್ 10 o'clock, 8 ಗಂಟೆಯಿಂದ 10 ಗಂಟೆ ಒಳಗಡೆ, ಅಂಡ್ ಡನ್ ದಟ್. ಅಮೇಸಿಂಗ್. ನನ್ಗೆ ಇನ್ನೊಂದು ಏನ್ ಇಷ್ಟ ಆಯ್ತು ನಿಮ್ದು ಅಂತಂದ್ರೆ, ಮೀಟ್ ಬೈ ಟೀಮ್ ಅಂತ ಹಾಕಿದ್ರಲ್ಲ, ಇದು ವಾವ್. ಎಲ್ಲರೂ ಸುನಿಲ್ ಮುಖಾನೇ ಇದೆ, ಇದು ಎಲ್ಲಿ ಅಂತ. ತುಂಬಾ ಚೆನ್ನಾಗಿತ್ತು. ವೆರಿ ಕ್ರಿಯೇಟಿವ್ ಥಿಂಗ್ ಐ ಹ್ಯಾವ್ ಎವರ್ ಸೀನ್ ಅಂತ ಅನ್ಸುತ್ತೆ ಎಸ್ ನನಗೆ. ಎಸ್ ಎಸ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಳ್ಳೆ ಕ್ವಶನ್ ಕೊಡ್ತೀರಾ ನೆಕ್ಸ್ಟ್ ಒನ್ಗೆ. ಸರ್ ನಿಮ್ ಟೀಮಲ್ಲಿ ಯಾರು ಇದಾರೆ? ಟೀಮ್ ಅಲ್ಲ, ಹ್ಮ್. there are many people in my team. Yeah. So ಎಲ್ಲಾ ತರದನ್ನು ಐ ಎಂಕರೇಜ್. ಸೊ ದಟ್ ಇಸ್ ಐ ಥಿಂಕ್ ವೆರಿ ವೆರಿ ಅಪ್ರಿಷಿಯೇಟಿವ್ ಆಫ್ ಯುವರ್. ಸೊ ಮೀಟ್ ಆಗಿದ್ದು ಒಂದೇ ಸತಿ. ಅದೇನ್ ನೋಡಿದ್ರೆ ನಂಗೊತ್ತು ಗೊತ್ತಿಲ್ಲ. ಸೊ ಯು ಸೆಡ್ ಹಾ ಚಲೋ ನೆಕ್ಸ್ಟ್ ಟೈಮ್ ಬನ್ನಿ, ಇನ್ನೊಂದು ಕಾಲೇಜ್ಗೆ ಹೋಗ್ತಾ ಇರ್ತೀವಿ, ವೈ ಡೋಂಟ್ ಯು ಡೂ ಸಮಥಿಂಗ್ ಲೈಕ್ ದಿಸ್ ಅಂತ. ಯು ನಾಟ್ ಸೀನ್ ಮೈ ವರ್ಕ್, ಯು ಜಸ್ಟ್ ವೆಟೆಡ್ ಮೀ ಅಂಡ್ ಸೆಡ್ ಓಕೆ ಬಾಪ ಅಂತ. ಆಫ್ಟರ್ ದಟ್ ಐ ಥಿಂಕ್ ವರ್ಕಿಂಗ್ ವಿತ್ ಇಸ್ ಆಲ್ವೇಸ್ ಬಿನ್ ಸೋ ಮಚ್ ಈಸಿ ಅಂಡ್ ಫನ್. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಟ್ ಹ್ಯಾಪನ್. ಅಂಡ್ ಜನರಲಿ ಐ ಥಿಂಕ್ ನಾವು ಯಾರ ಲೈಫಲ್ಲಿ ಹೇಗೆ ವಿ ಮೇಕ್ ಅ ಪಿವಟಲ್ ಚೇಂಜ್ ಅನ್ನೋದು ಗೊತ್ತಾಗಲ್ಲ. ಸೊ ನಿಮ್ ಲೈಫಲ್ಲಿ ಹೌ ವಾಟ್ ವಾಸ್ ದಟ್ ಒನ್ ಮೊಮೆಂಟ್ ಆರ್ ಮೆನಿ ಮೊಮೆಂಟ್ಸ್ ಆಫ್ ಪಿವಟಲ್ ಚೇಂಜ್ ದಟ್ ಹಸ್ ಹ್ಯಾಪನ್? ಎಸ್, ಕೆಲವೊಂದನ್ನ ನಾವು ಕಲಿತಾ ಬರ್ಬೇಕು, ಒಂದೇ ತರ ಇರಕ್ ಸಾಧ್ಯ ಇಲ್ಲ. ಸಿ ಮೀ ಬೀಯಿಂಗ್ ವೆರಿ ಪೊಲೈಟ್ ಆರ್ ಅವ್ರು ಹೇಳಿದ್ದೆಲ್ಲ ಸಬ್ಮಿಸಿವ್ ಕ್ಯಾರೆಕ್ಟರ್, ಒಂದು ಹಂತದ ತನಕ ಇಟ್ ಇಸ್ ಗುಡ್. ಬಟ್ ವೆನ್ ಪೀಪಲ್ ಸ್ಟಾರ್ಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್, ಆವಾಗ ನಮ್ಗೆ ಅರ್ಥ ಆಗ್ಬೇಕು ಇದು ಹೀಗಲ್ಲ ಅಂತ. ನೋಬಡಿ ಶುಡ್ ಮಿಸ್ಯೂಸ್ ಅವರ್ ಸೆಲ್ಫ್ ರೆಸ್ಪೆಕ್ಟ್. ಸೊ ಆವಾಗ ನನಗೆ ಕೆಲವೊಂದು ಚೇಂಜಸ್ ತುಂಬಾ ಮೇಜರ್ ಆಗಿ, ಎಸ್ಪೆಷಲಿ ವೆನ್ ಐ ವಾಸ್ ಕ್ಯಾರಿಯಿಂಗ್, ನನ್ನ 2ನೇ ಮಗನ ಕ್ಯಾರಿಯಿಂಗ್ ಟೈಮಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಐ ನೋ. ಸೊ ಅವಾಗ ಅಂದ್ರೆ ಇಟ್ಸ್ ಟುವರ್ಡ್ಸ್ ದ ಪ್ರೊಫೆಷನ್ ನಾ ಹೇಳ್ತಾ ಇರೋದು. ಹೇಗೆ ಅಂದ್ರೆ ನಾನು ಹೇಳಿದ್ನಲ್ಲ, ಡೆಡಿಕೇಶನ್ ಅಂದ್ರೆ ಹಾಗಿತ್ತು ನನಗೆ. ನಾನು ಯಾವ್ದು ಲೈಟ್ ಆಗಿ ಯಾವ್ದನ್ನು ತಗೊಳಲ್ಲ. ಈಗಲೂ ಅಷ್ಟೇ, 15 ನಿಮಿಷ ಸೆಷನ್ ಇದೆ ಅಂತಂದ್ರೆ ಅದ್ರ ಹಿಂದೆ ನಾನು 1 hour ಪ್ರಿಪೇರ್ ಆಗಿರ್ತೀನಿ. ಸೊ ಆ ತರ ಒಂದು ರೀತಿಯಲ್ಲಿ ನನಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೋ ಅಷ್ಟು ಮಾಡಿದಾಗ ನನಗೆ ರೆಕಗ್ನಿಷನ್ ಸಿಕ್ಕಿಲ್ಲ. ಇದ್ದಕ್ಕಿದ್ದಂಗೆ ನನ್ನ ಪೋಸ್ಟ್ನ ಇನ್ನೊಬ್ಬರು ಕೊಟ್ಬಿಟ್ರು. ಆಮೇಲೆ ಐ ವಾಸ್ ನಾಟ್ ವ್ಯಾಲ್ಯೂಡ್ ಇನ್ ದಿ ಆರ್ಗನೈಸೇಷನ್. ನನ್ಗೆ ಯಾವಾಗಲೂ ಆವಾಗ ಕೋಟ್ ನೆನಪಾಗುತ್ತೆ, ನಮ್ಮ ಅಬ್ದುಲ್ ಕಲಾಂ ಸರ್ ಅವ್ರು ಹೇಳಿರೋದು, ನೆವರ್ ಲವ್ ಯುವರ್ ಆರ್ಗನೈಸೇಷನ್, ಲವ್ ಯುವರ್ ಜಾಬ್ ಅಂತ. ಸೊ ದಟ್ ರಿಯಲಿ ಆಲ್ವೇಸ್ ಹಾಂಟ್ಸ್ ಮೀ. ಅದು ನಿಜವಾದ ಮಾತು. ಅದು ಗೊತ್ತಾಗಿಲ್ಲ, ಈ ಎಕ್ಸ್ಪೀರಿಯನ್ಸ್ ಎಲ್ಲ ಆದ್ಮೇಲೆ ದೆನ್ ಐ ಟುಕ್ ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್. ನಾವು ಒಂಚೂರು ಬಿಟ್ರೆ ಪೀಪಲ್ ಸಿಟ್ ಆನ್ ಅಸ್. ಸೊ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನು ನಾವು ಕಾಪಾಡ್ಕೋಬೇಕು. ಅದೇ ತರ ಲೆಟ್ ಇಸ್ ನಾಟ್ ಹರ್ಟ್ ಎನಿಬಡಿ, ಬಟ್ ನಮ್ಮದನ್ನ ನಾವು ಭದ್ರ ಮಾಡ್ಕೊಂಡು ಬರಬೇಕು. ದಟ್ ಸೋ ಮೆನಿ ಚೇಂಜಸ್ ಎಸ್ಪೆಷಲಿ ಡ್ಯೂರಿಂಗ್ ದಟ್ ಟೈಮ್ has given me lot of learnings ಅದರಿಂದ. ಅಂಡ್ ಎಸ್, ಸೊ ಅದರಿಂದ ಸುಮಾರು ಎಷ್ಟೊಂದು ಆಗಿದೆ ಆ ಥರ. ಸೊ ಎಲ್ಲದರಲ್ಲೂ ಒಂದು ಸ್ವಲ್ಪ ತಗೊಂಡು ಐ ಆಮ್ ಟ್ರೈಂಗ್ ಟು ಚೇಂಜ್ ಮೈ ಸೆಲ್ಫ್. ಐ ಕೆನಾಟ್ ಬಿ ದ ಸೇಮ್. ಡೆಫಿನೆಟ್ಲಿ ಇಟ್ ಡಸಂಟ್ ವರ್ಕ್ ಇನ್ ಟುಡೇಸ್ ವರ್ಲ್ಡ್. ಸೊ ಅದನ್ನೆಲ್ಲ ಐ ಥಿಂಕ್ ಐ ಆಮ್ ಪುಟಿಂಗ್ ಇನ್ ಟು. ಅಬ್ಸಲ್ಯೂಟ್ಲಿ ಅಮೇಜಿಂಗ್ ಮ್ಯಾಮ್. ಐ ಥಿಂಕ್ ನಿಮ್ಗೆ ಏನೋ ಎಲ್ಲಿಂದ ಪ್ರಶ್ನೆ ಕೇಳಬೇಕು ಅನ್ನೋದು ಒಂಥರ ಇಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್. ಸೊ ವೆನ್ ಯು ಮೂವ್ ಫ್ರಮ್ ಇಂಜಿನಿಯರಿಂಗ್ ಟು MBA ಅಂಡ್ MBA ಟು ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್, ನಿಮ್ ತಲೆ ಏನ್ ನಡೀತಾ ಇತ್ತು? ನನಗೊಂದು ಕಾನ್ಫಿಡೆನ್ಸ್ ಅಂತೂ ಇತ್ತು. ಬಿಕಾಸ್ ನಾನು ಅದೇನೋ ನನಗೆ ಗೊತ್ತಿಲ್ಲ, ಐ ಥಿಂಕ್ ಐ ಶುಡ್ ಥ್ಯಾಂಕ್ ಗಾಡ್ ಅಗೇನ್.
ನಾನು ಹೇಳೋದನ್ನ ಸುಮಾರು ಜನ ಕೇಳ. ನಾನು ಇಂಜಿನಿಯರಿಂಗ್ ಟೈಮಲ್ಲೂ ಅಷ್ಟೇ, ನನ್ನ ಫ್ರೆಂಡ್ಸ್ ಈಗ ವಿಡಿಯೋ ವಾಚ್ ಮಾಡಿದ್ರೆ ಐ ಆಮ್ ಶೂರ್ ದೇ ಆರ್ ಗೋಯಿಂಗ್ ಟು ಅಗ್ರಿ ವಿತ್ ಇಟ್. ಇನ್ನೇನ್ ಎಕ್ಸಾಮ್ ಬರ್ತದೆ ಅಂತಂದ್ರೆ ನಾವೆಲ್ಲ ಒಂದ್ ಕಡೆ ಇರುತ್ತಲ್ಲ ಸೋಮಾರಿ ಕಟ್ಟೆ ಅಂತ, ಅಲ್ಲಿ ಕೂತ್ಕೊಂಡು ಪಟ 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 ನಾ ಹೇಳ್ಬಿಡೋದು, ಇದಕ್ಕೆ ಆನ್ಸರ್ ಬರೀರಿ, ಇದಕ್ಕೆ ಪಿಯರ್ ಲರ್ನಿಂಗ್ ಅನ್ನೋದು ತುಂಬಾ ಮುಖ್ಯ ಅಂತ ಇದಕ್ಕೆ ಹೇಳೋದು. ಹೋಗ್ ಬಂದ್ರೆ ಶ್ರೀ ನೀನ್ ಹೇಳ್ಕೊಟ್ಟು ಎಲ್ಲ ಬರಕೊಂಡ್ಬಿಟ್ರಿ ಅಂತ ನನ್ಗೂ ರಿವಿಷನ್ ಆಗೋದು. ಮತ್ತೆ ಅವರು ಕೂಡ ಎಷ್ಟು ಜಿಸ್ಟ್ ಆಗಿ ಹೇಳ್ಬಿಡ್ತಿದೆ ಎಂಟೈರ್ ಟಾಪಿಕ್ ನ ತೆಗೆದು ಆಮೇಲೆ PPT ಮಾಡೋದು. ನಮ್ಗೆ ಇಂಜಿನಿಯರಿಂಗ್ ಟೈಮ್ ಅಲ್ಲಿ 6th 7th 8th ಸೆಮಿಸ್ಟರ್ ಅಲ್ಲಿ ಎಲ್ಲದಕ್ಕೂ ನಾನ್ ತಪ್ಪೋ ಒಪ್ಪೋ ಪರ್ಫೆಕ್ಟೋ ಅದ್ ನನಗ್ ಬೇಡ, ಒಟ್ನಲ್ಲಿ ನನ್ಗೆ ಆ ಜಾಗ ಬೇಕು, ನಾನ್ ಹೇಳಬೇಕು, ನನ್ನ ಮಾತು ಕೇಳಬೇಕು ಅಂತ. ಸೊ ಹೆಂಗೋ ಆವಾಗ್ಲೂ ಪ್ರಿಪೇರ್ ಆಗಿ, ಸೊ ದಟ್ ಐ ನೋ ಪೀಪಲ್ ವಿಲ್, ನಾನು ಹೇಳೋ ರೀತಿಲಿ ಹೇಳಿದ್ರೆ ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದಾಗ, ಸೊ ದಟ್ ಐ ಹ್ಯಾವ್ ಲರ್ನ್ಡ್. ಸೊ ಹಾಗ ಅನ್ನಿಸ್ತು ನನಗೆ ಐ ಕ್ಯಾನ್ ಡೂ ಇಟ್ ಅಂತ. ಸೊ ನಮ್ ತರ ಸ್ಟೋರಿ ಇಲ್ಲ, ಇಂಜಿನಿಯರಿಂಗ್ ಮಾಡ್ತಾ ಇಂಜಿನಿಯರಿಂಗ್ ಬೇಡ ಬೇರೆ ಏನೋ ಮಾಡ್ಬೇಕು ಅಂತ ಬಂದು ಇಂಜಿನಿಯರಿಂಗ್ ರಿಲಕ್ಟೆಂಟ್ ಇಂಜಿನಿಯರ್ ಆಗಿ ರಿಲಕ್ಟೆಂಟ್ ಸಾಫ್ಟ್ವೇರ್ ಮಾಡಿ ಆಮೇಲೆ ಆಕ್ಚುಲಿ ಆಗಿದ್ದು PUC-ಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು. ನಮ್ ತಂದೆಗೆ, ನಮ್ ಮನೇಲಿ ತುಂಬಾ ಜನ ಇಂಜಿನಿಯರ್ಸ್ ಇಲ್ಲ, ಅಪ್ಪ ಅಣ್ಣ ನಾನು ಅಷ್ಟೇ. ಸೊ ಇಡೀ ಫ್ಯಾಮಿಲಿಗೇನೆ. ಸೊ ನಮ್ಮ ಅಪ್ಪ ಒಂದು ಪ್ರೈಡ್, ಓಕೆ ಹೌದು ನನ್ನ ಮಗಳು ಇಂಜಿನಿಯರಿಂಗ್ ಮಾಡ್ತಾಳೆ ಅಂತ. ನನಗೆ ತುಂಬಾ ಸಿಂಪಲ್ ಆಸೆ, ಅಪ್ಪ ನಾನು BSc MSc ಮಾಡಿ ಲೆಕ್ಚರರ್ ಆಗ್ಬಿಡ್ಬೇಕಾ ಅದೇ ನಾನು. ಬಟ್ ಸುಮಾರು ಜನ ಎಲ್ಲ ಸುತ್ತಲೂ ಇಲ್ಲ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಮಾಡು ಇಂಜಿನಿಯರಿಂಗ್ ಅಂತ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿ. ಸೊ ಹೆಂಗೋ ಅಂತಾರಲ್ಲ ಕೆಮ್ಮಿ ಓದ್ದೆ ಅಂತ ಕೆಮ್ಮಿದ್ರು ಕೂಡ ಕೆಲವೊಂದ್ ಸೆಮಿಸ್ಟರ್ ಅಲ್ಲೇ ಐ ಗಾಟ್ ಡಿಸ್ಟಿಂಕ್ಷನ್. ಸೊ ಅದನ್ನ ಮಾಡಿ ದೆನ್ MBA ಐ ಟುಕ್ ಇಟ್ ಆಸ್ ತುಂಬಾ ಇಷ್ಟಪಟ್ಟು ಓದಿದ್ದು ಆ ಸಬ್ಜೆಕ್ಟ್. ಇಟ್ ವಾಸ್ ರಿಲೇಟೆಡ್ ಟು ವಾಟ್ ಐ ವಾಸ್ ಆಲ್ರೆಡಿ ಡೂಯಿಂಗ್ ವಿತ್ ಟೀಚಿಂಗ್ ಟ್ರೈನಿಂಗ್, ಅದೆಲ್ಲ ನನಗೆ ಸಪ್ಲಿಮೆಂಟ್ ಆಗಿ ಹೆಲ್ಪ್ ಮಾಡ್ತಾ ಬಂತು. ಸೊ ದಟ್ ಇಸ್ ಹೌ. ಆಮೇಲೆ ಅನ್ನಿಸ್ಬಿಡ್ತು ನನಗೆ, ಓಕೆ ನಾನು ಹೇಳೋದು ಕರೆಕ್ಟ್ ಆಗಿ ಹೇಳಿದ್ರೆ, ಆಮೇಲೆ ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ಏನ್ ಮಾತಾಡ್ಬೇಕು ಅನ್ನೋದನ್ನ ಗೊತ್ತಿರ್ಬೇಕಷ್ಟೇ. ಸೊ ಹೋದ್ರೆ ಇಟ್ ವಿಲ್ ವರ್ಕ್ ಅಂತ ಅರ್ಥ ಮಾಡ್ಕೊಂಡೆ. ಇಂಟ್ರೆಸ್ಟಿಂಗ್. ಅದೆಲ್ಲ ಇಂಜಿನಿಯರಿಂಗ್ ಎಲ್ಲ ಕಥೆಗಳು ಹಿಂಗೆ ಇರುತ್ತೆ, ಎಲ್ಲ ಕೆಮ್ಮಿ ಓದಿರೋದು, ಪಿಯರ್ ಲರ್ನಿಂಗ್ ಅಲ್ಲೇ ಅರ್ಧ ಕೆಲಸ ಆಗಿರೋದು. ಸೊ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ, ಲ್ಯಾಬ್ ಅಟೆಂಡರ್ ಇಸ್ ಮೋರ್ ಇಂಪಾರ್ಟೆಂಟ್ ಸಂಬಡಿ ಎಲ್ಸ್. ಅವ್ರು ಹೇಳೋದು ಇವೆಲ್ಲ ಲ್ಯಾಬ್ ಎಕ್ಸಾಮ್ ಬರೀಬೇಕಿದ್ರೆ ಹಂಗೆ ಅಲ್ವಾ, ಪೇಪರ್ಸ್ ಎಲ್ಲ ಉಲ್ಟಾ ಇಟ್ಟಿರೋರು, ಅದಾದ್ರೂ ಒಂದ್ ತಗೋಬೇಕು. ಇವ್ರ ಹತ್ರ ಡಿಸ್ಕಷನ್, ನಿಮ್ ಪೇಪರ್ ಮೇಲಿಟ್ಟಿದ್ದೀರಾ ಅಂತ. ಸೊ ಇವೇ ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ನೀವು ಇಷ್ಟೊಂದು ಪ್ರಿಪೇರ್ ಆಗಿ ಬರ್ತೀರಾ ಅಂದಾಗ ನೀವು ಇವಾಗ ಹೆಂಗ್ ಪ್ರಿಪೇರ್ ಆಗ್ತಾ ಇದ್ರಿ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ನಮಗೆ. ಅವಾಗಂತೂ ಕೇಳ್ಬೇಡಿ. ಬಟ್ ಏನ್ ಹೇಳಿದ್ರು ಗೊತ್ತಿಲ್ವೋ ಒಂದಕ್ಕೊಂದು ಕನೆಕ್ಟ್ ಮಾಡಿ ಎಲ್ಲಿ ಕಾನ್ಫಿಡೆನ್ಸ್ ಇದ್ದು ಅದು ಪಟ 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 ಹೇಳ್ಬಿಡೋದು. ಪಾಪ ಅವ್ರ ಕ್ವೆಶನ್ ಕೇಳಿರೋದೇ ಬೇರೆ, ನಾನು ಆನ್ಸರ್ ಮಾಡ್ತಾ ಇರೋದೇ ಬೇರೆ, ಅವಾಗೆ ಕನ್ಫ್ಯೂಸ್ ಆಗೋದು. ಅಲ್ಲ ಆಕ್ಚುಲಿ ಐ ಆಸ್ಕ್ ದಿಸ್ ಕ್ವೆಶನ್ ಸುಮಾರು ಸಲ ನನ್ಗೆ ಇದಾಗಿದೆ. ಎಸ್ಪೆಷಲಿ ಮೆಕ್ಯಾನಿಕಲ್ ಲ್ಯಾಬ್ ಅಂತ. ಐ ವಾಸ್ ವೆರಿ ಬ್ಯಾಡ್ ಇನ್ ಮೆಕ್ಯಾನಿಕಲ್ ಲ್ಯಾಬ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ. ಸೊ ಅವ್ರು ಕೇಳಿದ ಪ್ರಶ್ನೆ, ನಾನು ಹೇಳಿದ್ದೆ ಪ್ರಶ್ನೆ, ಬಟ್ ಐ ಶುಡ್ ರಿಯಲಿ ಅಪ್ರಿಶಿಯೇಟ್ ಕಾನ್ಫಿಡೆನ್ಸ್, ಮಾತಾಡ್ತಿದ್ಯಾ ಬೇರೆ ಪ್ರಶ್ನೆಗೆ ಉತ್ತರ ಕೊಟ್ಟು ಅಂತ. ಸೊ ಹಾಗೆ ಆಮೇಲೆ ವಿ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಲ್ಯಾಬ್ ಅಂಡ್ ಆಲ್. ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಒಂಥರ ಬಹಳ ಇಂಟ್ರೆಸ್ಟಿಂಗ್ ಲರ್ನಿಂಗ್ಸ್ ಇರುತ್ತೆ, ಯಾಕಂದ್ರೆ ಬೇರೆದೆಲ್ಲ ಓದ್ತೀರಾ, ಅದ್ರದ್ದು ಏನೋ ಯೂಸ್ ಆಗಲ್ಲ ಒಂದ್ ವರ್ಷ ಆದ್ಮೇಲೆ, ಬಟ್ ಆದ್ರೂ ಓದ್ತೀರಾ. ನಮ್ ಫಿಸಿಕ್ಸ್ ಸೈಕಲ್ ಆಗೋಯ್ತು, ನಿಮ್ ಕೆಮಿಸ್ಟ್ರಿ ಸೈಕಲ್ ಅಂತ. ಫಿಸಿಕ್ಸ್ ವಾಸ್ ದ ಟಫೆಸ್ಟ್ ಕೆಮಿಸ್ಟ್ರಿ ಸೈಕಲ್. ಕೆಮಿಸ್ಟ್ರಿ ಸೈಕಲ್ ವಾಸ್ ವೆರಿ ಈಸಿ ಫಾರ್ ಅಸ್. ಎಲ್ಲಾರ್ಗು ಹಂಗೆ ಇರುತ್ತೆ. ಫಸ್ಟ್ ಸೆಮಿಸ್ಟರ್ ಯಾವಾಗೂ ತುಂಬಾ ಕಷ್ಟ ಇರುತ್ತೆ, ಎರಡನೇದಕ್ಕೆ ಗೊತ್ತಾಗೋಗಿರುತ್ತೆ ಏನ್ ಉಪಯೋಗ ಇಲ್ಲ. ಆಮೇಲೆ ಬಟ್ ಲೈಫ್ ಸ್ಕಿಲ್ಸ್, ನಾನು ಇಂಜಿನಿಯರಿಂಗ್ ಕಲ್ತನೋ ಇಲ್ಲ ಗೊತ್ತಿಲ್ಲ, ಲೈಫ್ ಸ್ಕಿಲ್ ಅಂತೂ ಕಲಿತೆ. ಸೊ ದಟ್ ವಾಸ್ ಆಲ್ವೇಸ್ ಸ್ಪೇಸ್. ಅಂಡ್ ಇಮೋಷನಲ್ ಇಂಟೆಲಿಜೆನ್ಸ್ ಅಂಡ್ ಪೀಪಲ್ ಇಂಟೆಲಿಜೆನ್ಸ್ ನನ್ಗೆ ಅಲ್ಲಿಂದನೇ ದಟ್ ವಾಸ್ ವೇರ್ ಇಟ್ ಕೇಮ್. ಪಾಸಿಬ್ಲಿ ಇಲ್ಲಾಂದ್ರೆ ನಾವು ಅದೇ ತನಕ ಬರೀ ಚೆನ್ನಾಗಿ ಓದೋದು ಒಂದೇ ಗೊತ್ತಿದೆ ಅಷ್ಟೇ, ಅದ್ ಬಿಟ್ಟರೆ ಗೊತ್ತಿರ್ಲಿಲ್ಲ. ಸೊ ಐ ಥಿಂಕ್ ಇಂಜಿನಿಯರಿಂಗ್ ಒಂದು ಎಪಿಸೋಡ್ ಮಾಡ್ಬೇಕು. ವಿಲ್ ಹ್ಯಾವ್ ಟು ಡೂ ಜನರಲ್ ಇಂಜಿನಿಯರಿಂಗ್ ಎಪಿಸೋಡ್ ಇದು. ಬಟ್ ಐ ಥಿಂಕ್ ಆಲ್ಮೋಸ್ಟ್ 40 ನಿಮಿಷ ಆಯ್ತು. ಸೊ 40 ನಿಮಿಷ ಆದ್ಮೇಲೆ ಜನರ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗತ್ತಂತೆ. ಸೊ is there anything else, I mean, in terms of one or two messages that you would like to leave to people who are listening to the students ಆಗಿರ್ಬೋದು, ನಿಮ್ peers ಆಗಿರ್ಬೋದು, ಅಥವಾ ಇನ್ಯಾರೋ ಆಗಿರ್ಬೋದು. ಸೊ one message that you have for the rest of the world. ನಾ ಹೇಳೋದು, ಬಿ ಹ್ಯಾಪಿ ಇನ್ ಲೈಫ್. ಚಾಲೆಂಜಸ್ ಬರುತ್ತೆ, ಚಾಲೆಂಜಸ್ ಹೋಗುತ್ತೆ. ಮುಖ ಅಂತ ಇಟ್ಕೊಂಡು ಇರೋದ್ರಿಂದಾಗ್ಲಿ ಅಥವಾ ಗೋಳಗಿಂದ ಇರೋದಾಗ್ಲಿ ಏನೂ ಪ್ರಯೋಜನ ಇಲ್ಲ. ಲೆಟ್ಸ್ ಬಿ ಹ್ಯಾಪಿ, ಲೆಟ್ಸ್ ಸ್ಪ್ರೆಡ್ ಪಾಸಿಟಿವಿಟಿ. ನಂಬರ್ 1. ಏನ್ ಮಾಡಿದ್ರು ಖುಷಿಯಿಂದ ಮಾಡಿ ಅಷ್ಟೇ. ಡೂ ಇಟ್ ಫ್ರಮ್ ಯುವರ್ ಹಾರ್ಟ್.
ಎನಿಥಿಂಗ್ ಯು ಡೂ ಫ್ರಮ್ ಯುವರ್ ಹಾರ್ಟ್ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಇಟ್. ಬಿ ಹ್ಯಾಪಿ ಅಂಡ್ ಡೂ ಇಟ್. ಐ ಥಿಂಕ್ ಇದು ಹೇಳಿದ್ರೆ ಸಾಕು ಅನ್ಸುತ್ತೆ, ಮಕ್ಕಳಿಗೆ ಅರ್ಥ ಆಗತ್ತೆ. Yes, be happy in life. Be happy in life. Do whatever you're doing, and I think possibly also you should. For all those people listening, so ಇವರು ಶ್ರೀವಿದ್ಯಾ ಅವರು ಇಷ್ಟೊಂದು ಹ್ಯಾಪಿಯಾಗಿ ಇಷ್ಟೊಂದು ಖುಷಿಯಾಗಿ ಮಾಡೋದಿದೆ, ಎಲ್ಲಾ ಕೆಲಸಗಳನ್ನ ಮಾಡೋದ್ರಿಂದ ಯು ಶುಡ್ ಆಲ್ಸೋ ಗೋ ಟು ಅವರ್ ಹೌಸ್. ಯಾವಾಗ ಚೆನ್ನಾಗಿ ಕಾಫಿ ಮಾಡ್ಕೊಡ್ತಾರೆ, ಸೊ ಇಟ್ ವಿಲ್ ಟೇಸ್ಟ್ ವೆರಿ ವೆಲ್ ವಿತ್ ಆಡೆಡ್ ಪಾಸಿಟಿವಿಟಿ ಅಂಡ್ ಆಡೆಡ್ ಏನಂತಾರೆ ಅದಕ್ಕೆ, ಪಾಸಿಟಿವಿಟಿ ಅಂಡ್ ಜೋಶ್ ಅಂಡ್ ಆಲ್ ದಟ್ ಸ್ಪೇಸ್. ನಮ್ಗೆ ಖುಷಿ ಆಗುತ್ತೆ ಜನರಲಿ. ಜಸ್ಟ್ ಆಸ್ ಅ ಕಾಂಪ್ಲಿಮೆಂಟ್ ಕೊಡ್ಬೇಕು ಅಂತ ಕೊಡ್ತಾರಲ್ಲ, ಬಟ್ ಇಟ್ ಈಸ್ ಆಲ್ವೇಸ್ ಹ್ಯಾಪಿ ಟು ಲಿಸನ್ ಟು ಯು. ಫೋನ್ ಮಾಡ್ದಾಗೆಲ್ಲ ಫುಲ್ ಖುಷಿಯಾಗಿ, ಇಟ್ ಇಸ್ ಆಲ್ಮೋಸ್ಟ್ ಯು ಆರ್ ಸ್ಮೈಲಿಂಗ್ ಆನ್ ದಿ ಅದರ್ ಸೈಡ್ ಅಂತ ನಂಗೆ ಈ ಕಡೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ದಟ್ಸ್ ಅನ್ ಅಮೇಸಿಂಗ್ ಆಸ್ಪೆಕ್ಟ್ ಟು ಲೈಫ್. ಅಂಡ್ ಈ ಜೋಶ್ ಟಿಬಲ್ ಹಿಂಗೆ ಕಂಟಿನ್ಯೂ ಆಗ್ತಾ ಇರಲಿ. ಸೊ ಮೋರ್ ಅಂಡ್ ಮೋರ್ ಕಿಡ್ಸ್, ಮೋರ್ ಅಂಡ್ ಮೋರ್ ಸ್ಟೂಡೆಂಟ್ಸ್ ಯು ಆರ್ ಇನ್ಸ್ಪೈರಿಂಗ್. ನಮ್ಮಂತ ಟ್ರೈನರ್ಸ್ಗೆ, ನಮ್ಮಂತ ಕೋಚಸ್ಗೂ ನಿಮ್ ಕಡೆಯಿಂದ ಹೆಲ್ಪ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಸುನೀಲ್, ಥ್ಯಾಂಕ್ ಯು ಫಾರ್ ಆಪರ್ಚುನಿಟಿ. ತುಂಬಾ ಖುಷಿ ಆಯ್ತು. ಮೋಸ್ಟ್ ವೆಲ್ಕಮ್. ಸೊ ಇನ್ನೊಂದು ಎಪಿಸೋಡ್ ಮಾಡೋಣ, ಇಂಜಿನಿಯರಿಂಗ್ ಎಪಿಸೋಡ್. ನಿಮ್ಮ ಹಸ್ಬೆಂಡ್ ಅನ್ನು ಕರ್ಕೊಂಬನ್ನಿ. ದಟ್ಸ್ ಅ ಪ್ರಾಮಿಸ್ ದಟ್ ಯು ಮೇಡ್. ಸೊ his adventures and his stories ಅಂತ. ಖಂಡಿತ. lot of ups and downs. So he will be the best person to talk about it. Definitely, ma'am. Definitely, we will do that. But Ali, prior to that, once again, thank you for all the things that you do. Heartfelt thanks. ಖುಷಿಯಾಗಿ ಹಿಂಗೆ ನಗ್ರಾಗ್ತಾ ಇರಿ. ನಮ್ಗೂ ಅವಾಗ ಕಾಫಿ ಟೀ ಮಾಡ್ಕೊಡ್ತಾ ಇರಿ, ಒಳ್ಳೆ ಟ್ರೈನಿಂಗ್ ಕಡೆ ಕಳ್ಸಿಕೊಡ್ತಾ ಇರಿ. ಅಂಡ್ ಕೀಪ್ ಸ್ಮೈಲಿಂಗ್, ಕೀಪ್ ಮೇಕಿಂಗ್ ಇಂಪ್ಯಾಕ್ಟ್. Thank you, Sunil. Thank you. Thank you.